ದೇವದರ್ಶನ ಗುಡಾರದ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ದೇವದರ್ಶನ ಗುಡಾರ ಅದರ ಹೆಸರಿನಲ್ಲಿರುವ ರೀತಿಯಲ್ಲಿ ದೇವರನ್ನ ಸಂಧಿಸುವಂತ ಒಂದು ಸ್ಥಳ. ಇದು ಮೋಶೆಗೆ ದೇವರು ತನ್ನ ಒಂದು ಆಸೆಯನ್ನು ವ್ಯಕ್ತಪಡಿಸಿರುವಂತ ಒಂದು ಸ್ಥಳ. ವಿಮೋಚನ ಕಾಂಡ 1ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗೆ ಅದ್ಭುತವಾದಂತಹ ರೀತಿಯಲ್ಲಿ ಗುಲಾಮಗಿರಿ ಅಥವಾ ದಾಸತ್ವದಲ್ಲಿರುವಂತಹ ಇಸ್ರಾಯೇಲ್ ದೇವರು ಬಿಡುಗಡೆ ಮಾಡ್ತಾನೆ. ಅವರು ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ನನ್ನ ಜನರ ಮಧ್ಯದಲ್ಲಿ ನಾನು ನಿವಾಸ ಮಾಡಬೇಕು, ನನಗೋಸ್ಕರವಾಗಿ ಒಂದು ದೇವದರ್ಶನ ಗುಡಾರವನ್ನು ನಿರ್ಮಿಸು ಎಂಬುದಾಗಿ ಮೋಶೆಗೆ ಅದನ್ನು ಯಾವ ರೀತಿಯಾಗಿ ನಿರ್ಮಿಸಬೇಕೆಂಬುದಾಗಿ ಎಲ್ಲವನ್ನು ಕೂಡ ಅದನ್ನು ತಿಳಿಸಿ ಅದರಲ್ಲಿರುವಂತಹ ಸತ್ಯಾಂಶಗಳೆಲ್ಲವನ್ನು ಕೂಡ ಅದನ್ನು ವಿವರಿಸುತ್ತಾನೆ. ಉದಾಹರಣೆಗೆ ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ದೇವರು ಈ ಭೂಲೋಕವನ್ನ ಯಾವ ರೀತಿಯಾಗಿ ಉಂಟು ಮಾಡಿದನು, ಮನುಷ್ಯನು ಯಾವ ರೀತಿ ಉಂಟು ಮಾಡಿದನು ಎಂಬುದಾಗಿ ಇಡೀ ಸೃಷ್ಟಿಯ ಕ್ರಮವನ್ನ ಕೇವಲ 2 ಅಧ್ಯಾಯಗಳಲ್ಲಿ ಹೇಳಿ ಮುಗಿಸ್ಬಿಡ್ತಾನೆ. ಆದರೆ ದೇವದರ್ಶನ ಗುಡಾರಕ್ಕೆ ಬರುವ ಸಂದರ್ಭದಲ್ಲಿ ಸುಮಾರು 44 ಅಧ್ಯಾಯಗಳನ್ನ ದೇವರು ವಿವರಿಸಲಿಕ್ಕೆ ಉಪಯೋಗಿಸ್ಕೊಳ್ತಾನೆ. ಅದನ್ನ ನೋಡುವಾಗ ದೇವದರ್ಶನ ಗುಡಾರದ ಅಧ್ಯಾಯ ಅದೆಷ್ಟು ಪ್ರಾಮುಖ್ಯ ಎನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಮೋಚಿಸಲ್ಪಟ್ಟಿರುವ ಜನಾಂಗದ ಮಧ್ಯೆ ನಾನು ನಿವಾಸ ಮಾಡುತ್ತೇನೆ. ಆ ನಿವಾಸ ಮಾಡುವಂತ ಸ್ಥಳಕ್ಕೆ ದೇವದರ್ಶನ ಗುಡಾರ ಎಂಬುದಾಗಿ ನಾವು ನೋಡ್ತೇವೆ. ಆ ದೇವದರ್ಶನ ಗುಡಾರ ಈ ರೀತಿಯಾಗಿರುತ್ತೆ. ಅದರಲ್ಲಿ ಹೊರ ಆವರಣ ಮತ್ತು ದೇವದರ್ಶನ ಗುಡಾರ ಆವರಣದಲ್ಲಿ 2 ವಸ್ತುಗಳು, ಒಂದು ತಾಮ್ರದ ಯಜ್ಞವೇದಿ ಮತ್ತು ಗಂಗಾಳ ಇರುತ್ತೆ. ಹೊರಗಡೆ 5 ವಸ್ತುಗಳನ್ನು ನಾವು ಗಮನಿಸಬಹುದು. ಯಾವುದಂತಂದ್ರೆ ಸನ್ನಿಧಿ ರೊಟ್ಟಿಯ ಮೇಜು, ದೀಪಸ್ತಂಭ, ಬಂಗಾರದ ಯಜ್ಞವೇದಿ ಮತ್ತು ತೆರೆ ಹಿಂದುಗಡೆ ಮಂಜೂಷ. ಈ ತೆರೆ ಎನ್ನುವಂಥದ್ದು ಏನ್ ಮಾಡಪ್ಪ ಅಂತಂದ್ರೆ, ಈ ಒಂದು ದೇವದರ್ಶನ ಗುಡಾರವನ್ನು 2 ಭಾಗವಾಗಿ ಮಾಡಿ ಮುಂಭಾಗದನ್ನ ಪರಿಶುದ್ಧ ಸ್ಥಳ ಎಂಬುದಾಗಿಯೂ ತೆರೆ ಹಿಂದುಗಡೆಯಲ್ಲಿರುವಂತಹ ಸಣ್ಣ ಸ್ಥಳವನ್ನ ಅತಿ ಪರಿಶುದ್ಧ ಎಂಬುದಾಗಿಯೂ ಪರಿಗಣಿಸುವಂತ ರೀತಿಯಲ್ಲಿ ತೆರೆ ಏನ್ ಮಾಡುತ್ತೆ, ಈ ದೇವದರ್ಶನ ಗುಡಾರವನ್ನ 2 ಭಾಗ ಮಾಡಿ ಆಗ್ತದೆ. ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಸಾನ್ನಿಧ್ಯ, ಆ ಒಂದು ಕೃಪಾಸನದ ಮೇಲೆ ದೇವರ ಒಂದು ಬೆಳಕಿನ ರೀತಿಯಲ್ಲಿ ಆತನ ಸಾನ್ನಿಧ್ಯವನ್ನ ಅಲ್ಲಿ ಕೊಡುವಂಥದ್ದು ನೋಡ್ತಾ ಇದ್ದೇವೆ. ಈ ದೇವದರ್ಶನ ಗುಡಾರದಲ್ಲಿರುವಂತ ಪ್ರಾಮುಖ್ಯವಾಗಿರುವಂತ 7 ವಸ್ತುಗಳು ಕೂಡ, ಒಂದೊಂದು ವಸ್ತು ಕೂಡ ಅದು ಯಾವ ರೀತಿಯಾಗಿ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನ ಅದು ಹೋಲುತ್ತದೆ ಎನ್ನುವಂತ ಸಂಗತಿಯನ್ನ ನಾವು ವಿವರವಾಗಿ ನಾವು ಕೇಳ್ಕೊಂಡು ಬಂದಿದ್ದೇವೆ. ಮೊದಲನೇದಾಗಿ ಮಂಜೂಷ, ಅದು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಹೋಲಿಸುತ್ತದೆ ಮತ್ತು ಯಾವ ರೀತಿಯಾಗಿ ಆ ಮಂಜೂಷದ ಮೇಲಿರುವಂತಹ ಕೃಪಾಸನ ಇದೆಯಲ್ಲ ಅದರ ಮೇಲೆ ದೇವರ ಬೆಳಕು ನಿವಾಸ ಮಾಡಿ ದೇವರ ಪ್ರಸನ್ನತೆಯನ್ನು ಇಸ್ರಾಯೇಲ್ ಮಧ್ಯದಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ ಕೇಳಿದ್ದೇವೆ. 2ನೇದಾಗಿ ತೆರೆಯ ಕುರಿತಾಗಿ ನಾವು ಇನ್ನೂ ಕಲಿಲಿಕ್ಕಿದ್ದೇವೆ. 3ನೇದಾಗಿ ಯಜ್ಞವೇದಿಯನ್ನ ಕುರಿತಾಗಿ ನಾವು ಇವತ್ತು ಕಲಿಲಿಕ್ಕಿದ್ದೇವೆ. 4ನೇದಾಗಿ ದೀಪಸ್ತಂಭವನ್ನ ನಾವು ಆಗಲೇ ಕಲಿತಿದ್ದೇವೆ. ಮತ್ತು 5ನೇದಾಗಿ ಸನ್ನಿಧಿ ರೊಟ್ಟಿಗಳ ಆ ಮೇಜಿನ ಕುರಿತಾಗಿ ಕೂಡ ನಾವು ಆಗಲೇ ಕಲಿತಿದ್ದೇವೆ. ಮತ್ತು 6ನೇದಾಗಿ ಗಂಗಾಳವನ್ನು ಕೂಡ ನಾವು ಆಗಲೇ ಕಲಿತಿದ್ದೇವೆ. 7ನೇದಾಗಿ ನಾವು ಈ ಒಂದು ತಾಮ್ರದ ಯಜ್ಞವೇದಿ ಕುರಿತಾಗಿ ಕೂಡ ಅಲ್ಲಿ ಬಲಿಗಳನ್ನು ಯಾವ ರೀತಿ ಅರ್ಪಿಸುತ್ತಾರೆ ಎಂಬುದಾಗಿ ಕೂಡ ನಾವೀಗಾಗಲೇ ಕಲ್ತಿದ್ದೇವೆ. ಈ ತಾಮ್ರದ ಯಜ್ಞವೇದಿ ಮತ್ತು ಗಂಗಾಳವನ್ನು ಕಲಿತ ಮೇಲೆ ನಾವು ಯಜ್ಞವೇದಿ ಕುರಿತಾಗಿ ಇವತ್ತು ನಾವು ಕಲಿಲಿಕ್ಕಿದ್ದೇವೆ. ಈ ಯಜ್ಞವೇದಿ ಎಲ್ಲಿರುತ್ತೆ ಅಂತಂದ್ರೆ, ನಾನಾಗಲೇ ನಿಮಗೆ ಹೇಳಿದ ರೀತಿಯಲ್ಲಿ ಈ ತೆರೆಯ ಮುಂದುಗಡೆಯಲ್ಲಿ ಈ ತೆರೆ ಇದೆ, ತೆರೆಯ ಮುಂದುಗಡೆಯಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಈ ಯಜ್ಞವೇದಿ ಇರುತ್ತದೆ ಎಂಬುದಾಗಿ ನಾವು ಈ ಯಜ್ಞವೇದಿಯಲ್ಲಿ ನಾವು ನೋಡ್ತೇವಲ್ಲ, ಮತ್ತೆ ನೋಡ್ತೇವೆ. ಯಾವಾಗ ಜಕರಾಯನ ಒಂದು ಜಕರಾಯನ ಧೂಪವನ್ನ ಹಾಕುತ್ತಿರುವಂತಹ ಸಂದರ್ಭದಲ್ಲಿ ಕರ್ತನ ದೂತನು ಆತನಿಗೆ ಕಾಣಿಸಿಕೊಳ್ಳುವಂಥದ್ದು ಮತ್ತು ಎಲಿಸಬೆತ್ತಳಾಗಿರುವಂತಹ ಆಕೆ ಆತನ
ಆಕೆ ಆತನ ಪತ್ನಿಯು ಯಾವ ರೀತಿಯಾಗಿ ಜನನವನ್ನ ಕೊಡ್ಲಿಕ್ಕಿದ್ದಾನೆ ಅನ್ನೋ ಒಂದು ಸಂಗತಿಯನ್ನು ಕೂಡ ಜಕರಯನಿಗೆ ದೇವರು ಹೇಳುವಂತ ಒಂದು ಕಾರ್ಯವನ್ನ ನಾವು ಸುವಾರ್ತೆಗಳಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಆ ಒಂದು ಸಂದರ್ಭದಲ್ಲಿ ಉಂಟಾಗಿರುವಂತಹ ಒಂದು ಸಂಗತಿಯನ್ನು ಕೂಡ ನಾವು ಗಮನಿಸುವಂತದ್ದು ಏನಂತಂದ್ರೆ, ಆದರೂ ಯಜ್ಞ ಧೂಪವನ್ನು ಹಾಕುತ್ತಿರುವಂತ ಸಂದರ್ಭದಲ್ಲಿ ಗಬ್ರಿಯಲ್ ದೂತನ ಕಾಲ ಅವನ ಕಾಲುಗಳು ನಡಗಿದವು ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ದೂತನ ಬಂದಂತಂದ್ರೆ ಏನೋ ಅಪವಿತ್ರವಾಗಿರುವಂತಹ ಒಂದು ಜೀವಿತ ಇದ್ದ ಸಂದರ್ಭದಲ್ಲಿ ಆದ್ರೆ ಅಲ್ಲಿ ಆತನು ಸಾಯುತ್ತಾನೆ. ಆ ಸಾವಿನ ಒಂದು ಹೆದರಿಕೆ ಆತನಿಗೆ ಉಂಟಾಗ್ತದೆ. ಆದ್ರೆ ಆತನು ಹೇಳುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ದೂತನು ಹೇಳುವಂತದ್ದು ಹೆದರಬೇಡ ಅಂತೇಳಿ, ಅದು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಹೆದರಬೇಡ, ನಿನಗೆ ಒಬ್ಬ ಮಗನನ್ನ ಕೊಡ್ಲಿಕ್ಕಿದ್ದೇನೆ. ಆತನು ಮಹಾಪುರುಷನಾಗ್ತಾನೆ ಮತ್ತು ಆತನ ಪವಿತ್ರಾತ್ಮದ ಹುಟ್ಟಿದ ತುಂಬಿದವಾಗಿರುತ್ತಾನೆ. ಆತನು ಕಥಾ ಯೇಸು ಕ್ರಿಸ್ತನ ಮುಂದೂತನಾಗಿ ಆತನು ಹುಟ್ಟುತ್ತಾನೆ ಎಂಬುವಂತ ಒಂದು ಸಂತೋಷ ಸಂದರ್ಭದಲ್ಲಿ ಉಂಟಾಗಿರುವಂತಹ ಒಂದು ಕಾರ್ಯ ಜನ ಮಾಡ್ಲಿಕ್ಕಿದ್ದಾರೆ. ಈ ಯಜ್ಞವೇದಿ ಆದ್ಮೇಲೆ ನಾವು ಜಾಲಿ ಮರದಿಂದ ಬಿಟ್ಟಿರುವಂತಹ ಹಾಕ್ತಾರೆ. ಜಾಲಿ ಮರ ಅದು ಕೊಳೆಯೋದಿಲ್ಲ, ಅದು ದೀರ್ಘಕಾಲ ಇರುವಂತಹ ಒಂದು ಮರ. ಅದೇನ್ ತೋರಿಸಿದಪ್ಪ ಅಂತಂದ್ರೆ, ನಮ್ಮ ರಕ್ಷಕರ ಪುನರುತ್ಥಾನವಾಗುವಂತ ಕ್ರಿಸ್ತನಂತ ನಾವು ಗಮನಿಸುತ್ತೇವೆ. ಜಾಲಿ ಮರದ ಮೇಲೆ ಇವರು ಬಂಗಾರದ ತಗಡುಗಳನ್ನ ಹಾಕಿ ಮುಚ್ಚುತ್ತಾರೆ. ಈ ಬಂಗಾರದ ತಗಡು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ದೈವತ್ವವನ್ನ ಸೂಚಿಸುವಂತದ್ದು. ದೈವತ್ವ ಶರೀರವನ್ನ ಅದು ರೀತಿಯಲ್ಲಿ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಜೀವಿಸ್ತಾನೆ ಈ ಲೋಕದಲ್ಲಿ. ಆತನು ಶರೀರಧಾರಿಯಾಗಿದ್ದರೂ ಕೂಡ ಆತನ ದೇವರು ತಾನೇ ಆಗಿದ್ದನು ಅನ್ನುವಂಥದ್ದನ್ನ ಕಲಿಬೇಕು. ಅದರ ಜೊತೆಗೆ ನಾವು ಗಮನಿಸುವಂತ ಮಾತು, ದಯಮಾಡಿ ಯಾರೋ ಒಬ್ರು ಈ ಯಜ್ಞವೇದಿ ಕುರಿತಾಗಿ ಸ್ವಲ್ಪ ವಾಕ್ಯವನ್ನು ಓದಿದ್ರೆ ಒಳ್ಳೆಯದು. ವಿಮೋಚನಾ ಕಾಂಡ 30ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ಯಾರೋ ದಯಮಾಡಿ ಓದಿ. ವಿಮೋಚನಾ ಕಾಂಡ 30ನೇ ಅಧ್ಯಾಯ ಈ ಯಜ್ಞವೇದಿಯ ವಿವರಗಳನ್ನ, ಯಾತಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಕಟ್ಟಲ್ಪಟ್ಟಿದೆ ಎನ್ನುವಂಥದ್ದನ್ನ ನಾವು ಓದ್ತೇವೆ. ಅದಾದ್ಮೇಲೆ ನಾವು ತೋರಿಸ್ಕೊಳ್ತೇವೆ. ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೆ ಜಾಲಿ ಮರದ ಧೂಪವೇದಿಯನ್ನು ಮಾಡಿಸಬೇಕು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚೌಕವಾಗಿರಬೇಕು. ಅದರ ಎತ್ತರವು 2 ಮೊಳವಾಗಿರಬೇಕು. ಅದರ ಕೊಂಬುಗಳು ಅದರೊಂದಿಗೆ ಏಕವಾಗಿರಬೇಕು. ಅದರ ಮೇಲ್ಭಾಗಕ್ಕೂ 4 ಪಕ್ಕೆಗಳಿಗೂ ಕೊಂಬುಗಳಿಗೂ ಚೊಕ್ಕ ಬಂಗಾರದ ತಗಡುಗಳನ್ನು ಒದಗಿಸಬೇಕು. ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಅದರ ಕೆಳಗೆ ವೇದಿಯ 2 ಪಾರ್ಶ್ವಗಳಲ್ಲಿ 2 ಚಿನ್ನದ ಬಳೆಗಳನ್ನು ಮೂಲೆಗಳಲ್ಲಿಯೇ ಹಾಕಿಸಬೇಕು. ವೇದಿಯನ್ನು ಹೊರುವುದಕ್ಕೆ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳ ಮುಂದಣ ತೆರೆಗೆ ಎದುರಾಗಿ, ಅಂದರೆ ಆಜ್ಞಾ ಶಾಸನಗಳ ಮೇಲಿರುವಂತ ಮತ್ತು ನಾನು ನಿನಗೆ ದರ್ಶನ ಕೊಡುವಂತ ಕೃಪಾಸನದ ಮುಂದೆ ಅದನ್ನು ಇರಿಸಬೇಕು. ಆರೋನನು ಪ್ರತಿನಿತ್ಯವೂ ಹೊತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. ಇಬ್ಬರು ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆಯು ಇರಬೇಕು. ಆ ವೇದಿಯ ಮೇಲೆ ಬೇರೆ ಯಾವ ಧೂಪವನ್ನು ಹಾಕಕೂಡದು. ಅದರ ಮೇಲೆ ಹೋಮವನ್ನಾಗಲಿ ಧಾನ್ಯ ದ್ರವ್ಯವನ್ನಾಗಲಿ
ಪಾನ ದ್ರವ್ಯವನ್ನಾಗಲಿ ಸಮರ್ಪಿಸಕೂಡದು. ಆರೋನನು ಅವನ ಸಂತತಿಯವರು ವರ್ಷಕ್ಕೊಮ್ಮೆ ದೋಷ ಪರಿಹಾರಕ ಯಜ್ಞ ಪಶುವಿನ ರಕ್ತವನ್ನು ಆ ವೇದಿಯ ಕೊಂಬುಗಳಿಗೆ ಹಚ್ಚಿ ಅದರ ವಿಷಯವಾಗಿ ದೋಷ ಪರಿಹಾರವನ್ನು ಮಾಡಬೇಕು. ಅದು ಯೆಹೋವನಿಗೆ ಅತಿ ಪರಿಶುದ್ಧವಾಗಿದೆ. ಈ ವಾಕ್ಯ ಭಾಗದಲ್ಲಿ ಧೂಪವೇದಿಯ ಕ್ರಮ, ಅದರ ಒಂದು ಕನ್ಸ್ಟ್ರಕ್ಷನ್ ಮತ್ತು ಅದು ಯಾವ ರೀತಿಯಾಗಿರುವಂತ ಮೆಟೀರಿಯಲ್ಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಅಳತೆಗಳು ಮತ್ತು ಅಲ್ಲಿ ಯಾವ ರೀತಿಯಾಗಿ ಧೂಪವನ್ನ ಸಮರ್ಪಿಸಬೇಕು ಎನ್ನುವಂಥದ್ದನ್ನ ನಾವು ವಿವರಿಸಿ ನೋಡಿದ್ದೇವೆ. ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಇದು ಜಾಲಿ ಮರದಿಂದ ಮಾಡಲ್ಪಟ್ಟಿರುವಂಥದ್ದು ಮತ್ತು ಚಿನ್ನದ ಹೊದಿಕೆಯನ್ನ ಹಾಕಿರುವಂಥದ್ದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶರೀರ ಮತ್ತು ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ದೈವತ್ವವನ್ನು ಸೂಚಿಸುವಂಥದ್ದು ಆಗಿದೆ. ಮೂರನೇ ಗಮನಿಸುವಂತ ಮಾತು ಇಲ್ಲಿ ನಾವು ಗಮನಿಸುವಾಗ ಮೂರನೇ ವರ್ಷದಲ್ಲಿ ಸುತ್ತಲೂ ಚಿನ್ನದ ಗೋಟು ಕಟ್ಟಬೇಕು. ಸುತ್ತಲೂ ಚಿನ್ನದ ಗೋಟು ಅಂದ್ರೆ ಈ ಚಿನ್ನದ ಗೋಟು ಕಟ್ಟಬೇಕು. ಇದು ಈ ಒಂದು ಯಜ್ಞವೇದಿಗೆ ಒಂದು ಒಂದು ಸೌಂದರ್ಯವನ್ನು ತರುವಂತ ಗೋಟು ಇದಾಗಿದೆ. ಇದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ಸ್ವರೂಪವನ್ನ ಸೂಚಿಸುವಂತದ್ದು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸತ್ತು ಮಾಡಲ್ಪಟ್ಟ ಪುನರುತ್ಥಾನ ಎದ್ದು ಬಂದ ಮೇಲೆ ಆತನ ಮಹಿಮೆಯ ಕ್ರಿಸ್ತನಾಗಿರುವಂತದ್ದನ್ನ ಈ ಗೋಟು ಸೂಚಿಸುತ್ತದೆ. ಇಂಥ ಒಂದು ಗೋಟು ಈ ದೇವದರ್ಶನ ಗುಡಾರದಲ್ಲಿರುವಂತಹ 7 ವಸ್ತುಗಳಲ್ಲಿ 3 ವಸ್ತುಗಳಲ್ಲಿ ಈ ಗೋಟನ್ನು ನೋಡುತ್ತೇವೆ. ಉದಾಹರಣೆಗೆ ಮೊದಲನೇದಾಗಿ ಈ ಗೋಟನ್ನು ನೋಡ್ತೇವೆ. ಇಲ್ಲಿ ಇದು ಮಂಜೂಷದ ಸುತ್ತಲೂ ನೋಡ್ತೇವೆ. ಈ ಗೋಟು ಯಾವುದನ್ನು ಸೂಚಿಸ್ತಪ್ಪ ಅಂತಂದ್ರೆ ದೇವರ ಆಜ್ಞೆ, ಅದು ಅಷ್ಟು ಪರಿಶುದ್ಧವಾಗಿರುವಂತದ್ದು ಎಂಬುದಾಗಿ ಈ ಗೋಟು ತೋರಿಸುತ್ತದೆ. ಇದರ ಮೇಲೆ ಕೃಪಾಸನ ಇದೆ. ಈ ಕೃಪಾಸನ ಇಲ್ಲದಿದ್ರೆ ದೇವರ ಒಂದು ಆಜ್ಞೆಯ ಮುಖಾಂತರವಾಗಿ ನಾವು ಆತನ ಸನ್ನಿಧಿಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ದೇವರ ಪರಿಶುದ್ಧತೆಯನ್ನು ಸೂಚಿಸುವಂತದ್ದು ಈ ಗೋಟ್ ಆಗಿದೆ. ಎರಡನೇದಾಗಿ ಇದೇ ಗೋಟು ಇನ್ನೊಂದು ಕಡೆ ಕಾಣುತ್ತಪ್ಪ ಅಂತಂದ್ರೆ ತಾಮ್ರದ ಯಜ್ಞವೇದಿಯಲ್ಲೂ ಕೂಡ ಕಾಣುತ್ತೆ. ಇಲ್ಲೂ ಕೂಡ ಆ ಗೋಟು ಕಾಣುವಂಥದ್ದನ್ನ ತಾಮ್ರದ ಯಜ್ಞವೇದಿಯಲ್ಲ, ಸನ್ನಿಧಿ ರೊಟ್ಟಿಗಳನ್ನು ಇಡುವಂತ ಒಂದು ಮೇಜಿನ ಮೇಲೆ ಕಾಣುತ್ತದೆ. ಈ ಸುತ್ತ ನೋಡ್ತಾ ಇದ್ದೆ ನೋಡಿ, ಇದು ಕೂಡ ಚಿನ್ನದ ಗೋಟು. ಇದು ಅನ್ಯೋನ್ಯತೆಯ ಸೌಂದರ್ಯತೆಯನ್ನು ತೋರಿಸುವಂಥದ್ದು. ಯಾಕೆಂದ್ರೆ ಈ ರೊಟ್ಟಿಗಳು 12 ರೊಟ್ಟಿಗಳು ಇವು 12 ಇಸ್ರಾಯೇಲ್ ಕುಲಗಳನ್ನು ಸೂಚಿಸುವಂತವುಗಳು. ಇವು ಕರ್ತನ ಅನ್ಯೋನ್ಯತೆಯಲ್ಲಿರುವಂತಹ ಕುಲಗಳು. ದೇವರು ಅವರ ಅನ್ಯೋನ್ಯತೆಯನ್ನ, ಅವರ ಸಮೀಪತೆಯನ್ನ ಆತನು ಅಂಗೀಕರಿಸಿ ತನ್ನ ಬಳಿಯಲ್ಲಿ ಇಟ್ಟುಕೊಂಡು ಇರುವಂತದ್ದನ್ನು ಸೂಚಿಸುತ್ತದೆ. ಈ ಗೋಟು ಕರ್ತನ ಅನ್ಯೋನ್ಯತೆಯ ಸೌಂದರ್ಯವನ್ನ ಸೂಚಿಸುವಂತ ಗೋಟು ಇದಾಗಿದೆ. ಅದಾದ್ಮೇಲೆ ನಾವು ಗಮನಿಸುವಂತ ಮಾತು, ಇದು ಬಂಗಾರದ ಧೂಪವೇದಿ ಎಂಬುದನ್ನು ನಾವು ಕರಿತೇವೆ. ಈ ಗೋಟು ಕರ್ತನ ಮಹಿಮೆಯನ್ನ, ಪುನರುತ್ಥಾನದ ಶಕ್ತಿಯನ್ನು ತೋರಿಸುವಂತ ಗೋಟು ಎಂಬುದಾಗಿ ನಾವು ನೋಡ್ತೇವೆ. ಇದರ ಅಳತೆಗಳು ಯಾವ ರೀತಿಯಾಗಿದೆ ಅಂತಂದ್ರೆ ಮೇಲ್ಗಡೆ ಚಚ್ಚೌಕವಾಗಿರುವಂತದ್ದು ನೋಡುತ್ತೇವೆ. ಅಂದ್ರೆ ಅಗಲ ಮತ್ತು ಉದ್ದ 1.5 ಮೊಳ ಮತ್ತು ಎತ್ತರ 3 ಮೊಳ. ಈ 3 ಮೊಳ ತ್ರೈಕತ್ವವನ್ನು ತೋರಿಸುವಂತದ್ದು. ಈ ಚಚ್ಚೌಕವಾಗಿರುವಂತಹ 4 ಮೂಲೆಗಳು ಕೂಡ 4 ಸುವಾರ್ತೆಗಳನ್ನ ಅಥವಾ 4 ದಿಕ್ಕುಗಳನ್ನ ಸೂಚಿಸುವಂತದ್ದನ್ನ ನಾವು ಗಮನಿಸುತ್ತೇವೆ. ಇದಕ್ಕೆ 4 ಕೊಂಬುಗಳು ಕೂಡ ಇರುವಂತದ್ದನ್ನು ನೋಡುತ್ತಾ ಇದ್ದೇವೆ. ಇದು ರಕ್ತವನ್ನ ಮಹಾ ದೋಷ ಪರಿಹಾರಕ ದಿನದಂದು ಇದರ ಮೇಲೆ ರಕ್ತವನ್ನ ಇಸ್ರಾಯೇಲ್ ಪರವಾಗಿ ಹಚ್ಚಿ ಅದಾದ್ಮೇಲೆ ಯಾರಿಗೂ ಏನ್ ಮಾಡ್ತಂತೆ ತೆರೆಯ ಒಳಗೆ ಹೊರಟೋಗ್ತಾನೆ. ಅದರ ಕುರಿತ ನಾನು ಆಮೇಲೆ ವಿವರಿಸುತ್ತೇನೆ. ಇದು ಯಾವಾಗಲೂ ಕೂಡ ದೇವದರ್ಶನ ಕೂಡ ಒಂದು ಟೆಂಟಲ್ ಇರೋದ್ರಿಂದ ಇದನ್ನ ತೆಕ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಚಿನ್ನದ ಬಳೆಗಳನ್ನ ಮಾಡಿ ಆ ಬಳೆಗಳನ್ನು ಹೊರಲಿಕ್ಕೆ 2 ಕೋಲುಗಳನ್ನು ಸೇರಿಸುತ್ತಾರೆ. ಆ ಕೋಲುಗಳನ್ನು ಕೂಡ ಚಿನ್ನದ ತಗಡಿನಿಂದ ಮುಚ್ಚುತ್ತಾರೆ. ಅಂದ್ರೆ ಯಾವುದೇ ಭಾಗವೂ ಕೂಡ ಈ ಜಾಲಿ ಮರ ಕಾಣಲ್ಲ. ಇದು ಕ್ರಿಸ್ತನ ದೈವತ್ವದಿಂದ ತುಂಬಿರುವಂತದ್ದನ್ನು ನೋಡ್ತಾ ಇದ್ದೇವೆ. ಮತ್ತು ಇದಕ್ಕೆ ಬೇಕಾದ ಸಲಕರಣೆಗಳು ಇಲ್ಲಿ ಬೆಂಕಿಯನ್ನ ಹಾಕಿ, ಧೂಪವನ್ನ ಹಾಕಿ, ಬೂದಿಯನ್ನ ತೆಗೆದು ಆ ಬೆಂಕಿಯನ್ನ ಉರಿಯುವ ರೀತಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲಕರವಾಗಿರುವಂತ ಕೆಲವು ಸಹಕಾರಗಳನ್ನು ಕೂಡ ನೋಡ್ತೇವೆ. ಅವು ಕೂಡ ಬಂಗಾರದವುಗಳಿಂದಲೇ ಮಾಡಲ್ಪಟ್ಟಿರುವಂತದನ್ನ ನೋಡ್ತೇವೆ. ಇದು
ಯಜ್ಞವೇದಿ, ಇನ್ನೊಂದು ಬಂಗಾರದ ಯಜ್ಞವೇದಿನೇ, ಬಟ್ ಇಲ್ಲಿ ಯಾವುದು ಬಲಿ ಕೊಡಲ್ಲ. ಇದರಲ್ಲಿ ಇದು ಧೂಪ ಹಾಕುವಂತ ಯಜ್ಞವೇದಿ. ಇವೆರಡರ ಒಂದು ವ್ಯತ್ಯಾಸವನ್ನು ಸ್ವಲ್ಪ ನೀವು ನೋಡಿದ್ರೆ ಒಳ್ಳೇದು. ಇಲ್ಲಿ ಕಾಣುತ್ತೆ ನೋಡ್ರಿ, ಇದು ದೊಡ್ಡದು, 5 ಮೊಳ ಅಗಲ, 5 ಮೊಳ ಎತ್ತರ, ಮತ್ತೆ 3 ಮೊಳ ಎತ್ತರ, 5 ಮೊಳ ಅಗಲ, 5 ಮೊಳ ಉದ್ದ. ಇಲ್ಲಿ ಪಾಪ ಪರಿಹಾರಾರ್ಥಕವಾಗಿರುವಂತ ಬಲಿಗಳನ್ನ, ಅಂದ್ರೆ ಪಾಪ ಪರಿಹಾರವಾಗಿ ಆಗ್ಲಿ ಅಥವಾ ಧಾನ್ಯ ದ್ರವ್ಯಗಳ ಬಲಿಗಳಾಗಲಿ, ಎಲ್ಲವನ್ನು ಕೂಡ ದೋಷ ಪರಿಹಾರಕದ ಗುರುತಾಗಿರುವಂತದ್ದಾಗಲಿ ಎಲ್ಲವನ್ನು ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಲಿಗಳನ್ನು ಸಮರ್ಪಿಸಿ ಸಂಪೂರ್ಣವಾಗಿ ಸುಟ್ಟಾಕ್ತಾರೆ. ಅವನ್ನ ರಕ್ತವನ್ನ ಈ ಕೊಂಬುಗಳಿಗೆ ಹಚ್ಚಿ ಮಿಕ್ಕಿದ ರಕ್ತವನ್ನು ಕೆಳಗೆ ಅದಕ್ಕೆ ತಾಮ್ರದ ಯಜ್ಞವೇದಿ ಕೆಳಗೆ ಚೆಲ್ಲಿ ಇಲ್ಲಿ ದೋಷ ಪರಿಹಾರಕ ಅಥವಾ ಪಾಪ ಪರಿಹಾರಕವಾಗಿರುವಂತಹ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ಈ ರೀತಿಯಾಗಿ ಪಾಪ ಪರಿಹಾರ ಹೊಂದಿರುವಂತ ವ್ಯಕ್ತಿ ಅವನ ಪರವಾಗಿ ಯಾಜಕರು ಏನ್ ಮಾಡ್ತಾನೆ, ದೇವದರ್ಶನದ ಗುಡಾರದ ಒಳಗೆ ಹೋಗಿ ಈ ಒಂದು ಬಂಗಾರದ ಯಜ್ಞವೇದಿಯ ಬಳಿಯಲ್ಲಿ ಧೂಪವನ್ನ ಹಾಕ್ತಾನೆ. ಇದನ್ನು ನಾವು ಗಮನಿಸಬೇಕು. ಇಲ್ಲಿ ಎರಡರ ವ್ಯತ್ಯಾಸವನ್ನು ಗಮನಿಸುವಾಗ ನಾವು ಕಂಡುಹಿಡಿಯುವಂಥದ್ದು ಏನಪ್ಪ ಅಂತಂದ್ರೆ, ಒಂದು ಹೊರಗೆ ಇರುತ್ತೆ, ಒಂದು ಒಳಗೆ ಇರುತ್ತೆ. ಒಂದು ತಾಮ್ರದಿಂದ ಮಾಡಲ್ಪಟ್ಟಿದೆ, ಅದು ದೇವರ ನ್ಯಾಯ ತೀರ್ಪಿಗೆ ಅದು ಗುರುತಾಗಿದೆ. ಇನ್ನೊಂದು ಬಂಗಾರದಿಂದ ಮಾಡಲ್ಪಟ್ಟಿದೆ, ಇದು ದೇವರ ದೈವತ್ವವನ್ನ ಅಥವಾ ದೇವರ ಮಹಿಮೆಗೆ ಅದು ಧೂಪ ವೇದಿಯಲ್ಲಿ ಆತನು ಧೂಪವನ್ನ ಹಾಕ್ಬೋದು. ಧೂಪ ಎಂಬುದಾಗಿ ಹೇಳುವಾಗ ನಾವು ಗಮನಿಸುವಂಥದ್ದು ಏನಪ್ಪಾ ಅಂತಂದ್ರೆ, ಅದು ಹೊಗೆ ರೀತಿಯಲ್ಲಿ ಬರುತ್ತೆ. ಅಂದ್ರೆ ಪರಿಮಳ ದ್ರವ್ಯಗಳನ್ನ ಆ ಬೆಂಕಿಯಲ್ಲಿ ಹಾಕಿ ಹೊಗೆ ರೀತಿಯಲ್ಲಿ ಅದು ಬರುವಂಥದ್ದು, ಅದು ಭಕ್ತರ ಪ್ರಾರ್ಥನೆಗೆ ಅಥವಾ ಭಕ್ತರು ಮಾಡುವಂತ ಆರಾಧನೆಯನ್ನ ದೇವರು ಅಗ್ರಾಣಿಸುವುದಕ್ಕೆ ಅದು ಸೂಚನೆ ಆಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಪ್ರಾಮುಖ್ಯವಾಗಿ ಪ್ರಾರಂಭದಲ್ಲಿ ನಾವು ಕಲಿಬೇಕು. ನಾವು ಬಾಳ ನಿಧಾನಕ್ಕೆ ಹೇಳ್ತೇನೆ, ಯಾಕಂದ್ರೆ ಕನ್ಫ್ಯೂಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಹೀಗಾಗಿ ಇದರಲ್ಲಿ ಒಂದು ಕೆಲವು ಮುಖ್ಯ ಉದ್ದೇಶಗಳನ್ನ ಸುಮಾರು ಒಂದು 8 ಮುಖ್ಯ ಉದ್ದೇಶಗಳಿವೆ. ಅವುಗಳನ್ನು ಒಂದೊಂದಾಗಿ ಹೇಳ್ಕೊಂತಾನೆ. ಒಂದನೇದೇನಪ್ಪಾ ಅಂತಂದ್ರೆ, ಈ ಧೂಪವೇದಿ ಇರೋದು ಯಾಕಪ್ಪ ಅಂತಂದ್ರೆ, ಇಲ್ಲಿ ಪರಿಮಳ ದ್ರವ್ಯಗಳನ್ನ ಹಾಕ್ಬಿಟ್ಟು ಆ ಬೆಂಕಿಯಲ್ಲಿ, ಇಲ್ಲಿ ಬೆಂಕಿ ಹಾಕ್ತಾರೆ, ಆ ಬೆಂಕಿಯಲ್ಲಿ ಪರಿಮಳ ದ್ರವ್ಯಗಳನ್ನು ಹಾಕುವಾಗ ಅದು ಸುವಾಸನೆಯನ್ನು ಬೀರುವಂತ ಒಂದು ಮೇಲಕ್ಕೆ ಏರುವಂತದ್ದನ್ನ ನೋಡ್ತೇವೆ. ಈ ಪರಿಮಳ ದ್ರವ್ಯ ಯಾವ ರೀತಿಯಾಗಿ ಅವ್ರು ಮಾಡುತ್ತಿದ್ದರು ಎನ್ನುವಂಥದ್ದನ್ನ ವಿಮೋಚನ ಕಾಂಡ 30ನೇ ಅಧ್ಯಾಯ 34 ಮತ್ತು 35 ವಚನದಲ್ಲಿ ನೋಡ್ತೇವೆ. ದಯಮಾಡಿ ನೋಡ್ರಿ, 34, 35 ವಚನ. ವಿಮೋಚನ ಕಾಂಡ 30ನೇ ಅಧ್ಯಾಯ 34, 35. ಅದಲ್ಲದೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದ್ರೆ, 34, 35 ಅಲ್ವಾ? ನೀನು ಹಾಲು, ಮಡ್ಡಿ, ಗುಗ್ಗುಲ, ಗಂಧದ ಚಕ್ಕೆ ಎಂಬ ಪರಿಮಳ ದ್ರವ್ಯಗಳನ್ನು ಸ್ವಚ್ಛವಾದ ಧೂಪವನ್ನು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆಯುಳ್ಳ ಬುಕ್ಕಿಟ್ಟಕ್ಕಾಗಿರುವಂತೆ ಸುಗಂಧ ದ್ರವ್ಯಕಾರ ವಿದ್ಯೆಯ ಮೇರೆಗೆ ಕಲಿಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪ ದ್ರವ್ಯವನ್ನು ಮಾಡಿಸಬೇಕು. ನೋಡಿ, ಅದರಲ್ಲಿ ಸ್ವಲ್ಪವನ್ನು ಪುಡಿ ಮಾಡಿಸಿ ದೇವದರ್ಶನದ ಗುಡಾರದೊಳಗೆ ಆಜ್ಞಾಶಾಸನಗಳ ಮಂಜೂಷದ ಎದುರಾಗಿ ನಾನು ನಿನಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇರಿಸಬೇಕು. ಅದು ಅತಿ ಪರಿಶುದ್ಧವಾದದ್ದೆಂದು ನೀವು ತಿಳ್ಕೋಬೇಕು. ನೀವು ಇಲ್ಲಿ ಈ ಒಂದು ಪರಿಮಳ ದ್ರವ್ಯ ಮಾಡ್ಲಿಕ್ಕೋಸ್ಕರವಾಗಿ ಉಪಯೋಗಿಸುವಂತ ವಸ್ತುಗಳು, ಹಾಲು ಮಡ್ಡಿ, ಗುಗ್ಗುಲ, ಗಂಧದ ಚಕ್ಕೆ ಮುಂತಾದವುಗಳನ್ನ ಇಲ್ಲಿ ಯಾವ ರೀತಿಯಾಗಿ ಎಂತವುಗಳಂತಂದ್ರೆ ಅದನ್ನು ಸ್ವಚ್ಛವಾಗಿರಿಸುವಂಥದ್ದು ಮತ್ತು ಅದು ಸಮಭಾಗವಾಗಿರ್ಬೇಕು ಮತ್ತು ಅದು ಸುವಾಸನೆಯುಳ್ಳಂತ ಬುಕ್ಕಿಟ್ಟಾಗಿರುವಂತೆ ಮಾಡಬೇಕು. ಇದು ಶುದ್ಧತೆ ಮತ್ತು ಪರಿಶುದ್ಧತೆ ಮತ್ತು ಸಮಾನತೆ ಎನ್ನುವಂಥದ್ದನ್ನ ಈ ಒಂದು
ದ್ರವ್ಯಗಳನ್ನ ಮಾಡುವಂತದ್ರಲ್ಲಿ ದೇವರು ಹೇಳುವಂತದನ್ನು ನೋಡ್ತೇವೆ. ಈ ಒಂದು ರೀತಿಯಾಗಿ ಮಾಡುವಂತ ಪರಿಮಳ ದ್ರವ್ಯವನ್ನ ಈ ಬಂಗಾರದ ಧೂಪ ವೇದಿಯಲ್ಲಿ ಮೇಲಿರುವಂತಹ ಕೆಂಡಗಳ ಮೇಲೆ ಅದು ಹಾಕುವಾಗ ಅದು ಧೂಪವಾಗಿ ಮೇಲಕ್ಕೆ ಏರುವಂತದ್ದು ನೋಡ್ತೇವೆ. ಅದು ಇಸ್ರಾಯೇಲ್ ಪರವಾಗಿ ಒಬ್ಬ ಯಾಜಕನು ದೇವರಿಗೆ ಸಲ್ಲಿಸತಕ್ಕಂತ ಪ್ರಾರ್ಥನೆ, ಅಥವಾ ಇಸ್ರಾಯೇಲ್ ಪರವಾಗಿ ಒಬ್ಬ ಯಾಜಕನು ದೇವರಿಗೆ ಸಲ್ಲಿಸತಕ್ಕಂತ ಆರಾಧನೆಗೆ ಅದು ಸೂಚನೆಯಾಗಿದೆ ಎಂಬುವಂಥದ್ದನ್ನ ನಾವು ಗಮನಿಸಿಕೊಳ್ಳಬೇಕು. ಮತ್ತು ಈ ಒಂದು 30ನೇ ಅಧ್ಯಾಯದ ಒಂದು ಭಾಗದಲ್ಲಿ ನಾವು ಗಮನಿಸುವಂತದ್ದು ಏನಂತಂದ್ರೆ, ಇದನ್ನ 7ನೇ ವಚನದಲ್ಲಿ ಆಹಾರವನ್ನು ಪ್ರತಿನಿತ್ಯವೂ ಒತ್ತಾರೆಯಲ್ಲಿಯೂ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪವನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳನ್ನು ಧೂಪ ಹಾಕಬೇಕು. 7 ಮತ್ತು 8ನೇ ವಚನ ನೋಡ್ತೇವೆ ನೋಡಿ. ಯಾವಾಗ ಧೂಪ ಹಾಕ್ಬೇಕು ಅಂತಂತಂದ್ರೆ ಆಹಾರನು ಅಥವಾ ಯಾಜಕನು ಒತ್ತಾರೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವಾಗ ಅವನು ದೀಪವನ್ನು ಸರಿಪಡಿಸುವಂತ ಸಂದರ್ಭದಲ್ಲಿ. ಯಾಕಂದ್ರೆ ದೇವದರ್ಶನ ಗುಡಾರದಲ್ಲಿ ದೀಪಸ್ತಂಭ ಇದೆ, ನಿಮಗೆ ಗೊತ್ತಿದೆ, ಇದು ದೀಪಸ್ತಂಭ. ಈ ದೀಪಸ್ತಂಭದಲ್ಲಿ ಯಾವಾಗಲೂ ಅವು ಉರಿತಾನೆ ಇರ್ಬೇಕು. ಈ ದೀಪಸ್ತಂಭದಲ್ಲಿ ಯಾವಾಗ ಉರಿಬೇಕಾದ್ರೆ ಏನ್ ಮಾಡ್ಬೇಕು, ಯಾಜಕನು ಬೆಳಗ್ಗೆ ಮತ್ತು ಸಂಜೆ 2 ಸರ್ತಿ ಕೂಡ ಈ ಒತ್ತುಗಳನ್ನ ಸರಿಪಡಿಸುವಂತದ್ದು, ಅದಕ್ಕೆ ಬೇಕಾಗಿರುವಂತ ಎಣ್ಣೆಯನ್ನ ಹಾಕುವಂಥದ್ದು ಮಾಡ್ತಾ ಇರ್ತಾನೆ. ಅದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಆ ಕಾರ್ಯವನ್ನು ಮಾಡುವಾಗ ಅದೇ ಸಂದರ್ಭದಲ್ಲಿ ಇಲ್ಲಿ ಧೂಪವನ್ನು ಕೂಡ ಹಾಕಬೇಕು ಅಂತ ನೋಡ್ತೇವೆ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಈ ದೀಪ ಒಬ್ಬ ಪವಿತ್ರಾತ್ಮನಿಗೆ ಸೂಚನೆ ಆಗಿದೆ. ಈ ಬೆಳಕು, ಉರಿಯುವ ಬೆಳಕು ಪವಿತ್ರಾತ್ಮನಿಗೆ ಸೂಚನೆ ಆಗಿದೆ. ನಾವು ಮಾಡುವಂತ ಪ್ರಾರ್ಥನೆ ಆಗ್ಲಿ, ನಾವು ಮಾಡುವಂತ ಆರಾಧನೆ ಆಗ್ಲಿ, ಅದು ಪವಿತ್ರಾತ್ಮನ ಪ್ರೇರಣೆಗೆ, ಪವಿತ್ರಾತ್ಮನಿಗೆ ಇಷ್ಟಕರವಾಗಿ ಪವಿತ್ರಾತ್ಮನಿಂದ ಅದು ದೇವರ ಸನ್ನಿಧಾನಕ್ಕೆ ಹೋಗ್ತದೆ. ನಾವು ಇಷ್ಟಾನುಸಾರವಾಗಿ ಪ್ರಾರ್ಥನೆ ಮಾಡುವಂಥದ್ದಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸಬೇಕಂತಂದ್ರೆ, ಆತ್ಮದಿಂದ ಅಂತಂದ್ರೆ ಏನು, ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವಂತ ಅನುಭವದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಕರ್ತನ ಆರಾಧಿಸಬೇಕು. ಯಾವಾಗ ನಾವು ಪವಿತ್ರಾತ್ಮ ಹೊಂದಿಕೊಳ್ಳುತ್ತೇವೆ ಅಂತಂದ್ರೆ, ಯಾವಾಗಾದ್ರೆ ನಮ್ಮ ಪಾಪಗಳು ಅರಿಕೆ ಮಾಡಿಕೊಂಡು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಪವಿತ್ರಾತ್ಮನನ್ನ ಹೊಂದಿಕೊಳ್ಳುತ್ತೇವೆ. ಪವಿತ್ರಾತ್ಮನ ಹೊಂದಿಕೊಂಡಿರುವಂತ ಜನಾಂಗ ಮಾತ್ರವೇ ಕರ್ತನನ್ನ ಪ್ರಾರ್ಥಿಸುವಂತದ್ದು ಮತ್ತು ಆತನನ್ನು ಆರಾಧಿಸುವಂತ ಆಧಿಕ್ಯತೆ ಹೊಂದಿಕೊಂಡಿರುತ್ತಾನೆ. ಮಿಕ್ಕಿದವರು ಪ್ರಾರ್ಥನೆ ಮಾಡ್ತಾರಲ್ಲ, ಮಿಕ್ಕಿದವರು ಆರಾಧನೆ ಮಾಡ್ತಿದಾರಲ್ಲ ಅಂತಂದ್ರೆ ಅದು ಪ್ರಾರ್ಥನೆನೂ ಅಲ್ಲ, ಅದು ಆರಾಧನೆ ಅಲ್ಲ. ಇವ್ರ ದೃಷ್ಟಿಯಲ್ಲಿ ಪ್ರಾರ್ಥನೆ ಆರಾಧನೆ ಅಷ್ಟೇ ಹೊರತು ದೇವರ ದೃಷ್ಟಿಯಲ್ಲಿ ಅದು ಅಂಗೀಕಾರಯುಕ್ತವಾಗೋದಿಲ್ಲ. ಅದರಿಂದ ಯಾಜಕರು ಬೆಳಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಸರಿಪಡಿಸುವಾಗ ಧೂಪವನ್ನ ಹಾಕಬೇಕು ಎನ್ನುವಂಥದ್ದನ್ನ 2ನೇ ಸಂದೇಶದಲ್ಲಿ ಗಮನಿಸುತ್ತಾ ಇದ್ದೇವೆ. 3ನೇ ಗಮನಿಸುವಂತ ಮಾತು, ಈ ಧೂಪವನ್ನು ಹಾಕ್ಲಿಕ್ಕೋಸ್ಕರವಾಗಿ ಮುಖ್ಯವಾಗಿ ಕೆಂಡಗಳು ಬೇಕು. ಈ ಕೆಂಡಗಳು ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ, ಈ ಕೆಂಡಗಳನ್ನ ಯಜ್ಞವೇದಿಯಿಂದ ತಗೋಬೇಕು. ಯಾಜಕರು ಮನೆಯಿಂದ ತಕೊಂಡ್ಬರೋದಲ್ಲ, ಅಥವಾ ಅವ್ರು ಇಷ್ಟ ಬಂದಂತೆ ಮಾಡ್ಕೊಂಡು ತಕೊಂಡ್ಬರೋದಲ್ಲ. ಯಜ್ಞವೇದಿಯಲ್ಲಿರುವಂತ ಈ ಕೆಂಡಗಳನ್ನು ತಕೊಂಡು ಯಾಜಕರು ಏನ್ ಮಾಡ್ಬೇಕು, ಆ ಒಂದು ಧೂಪ ವೇದಿಯಲ್ಲಿ ಆ ಕೆಂಡಗಳನ್ನ ಹಾಕಿ, ಆ ಕೆಂಡಗಳ ಮೇಲೆ ಅವನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಸುಗಂಧ ದ್ರವ್ಯಗಳನ್ನ ಹಾಕ್ಬೇಕು. ಈ ಪಿಕ್ಚರ್ ನೋಡ್ತಾರೆ, 2 ಪಿಕ್ಚರ್ ಎಲ್ಲ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಇಲ್ಲಿದೆ. ಈ ಯಜ್ಞವೇದಿಯಿಂದ ಕೆಂಡಗಳನ್ನು ತೆಕ್ಕೊಂಡು ಬಂದು ಆ ಕೆಂಡಗಳನ್ನು ಮಾತ್ರವೇ ಇಲ್ಲ ಹಾಕಿ ಧೂಪವನ್ನು ಹಾಕ್ಬೇಕು. ಇಲ್ಲಿ ಒಂದು ಸತ್ಯ ಸಂಗತಿಯನ್ನು ನೀವು ಗಮನಿಸ್ಕೊಳ್ಬೇಕು. ಏನಪ್ಪ ಅಂತಂದ್ರೆ, ಯಾವ ಬೆಂಕಿ ಆದ್ರೆ ಈ ದಹನ ಬಲಿ ಅಥವಾ ಪಾಪ ಪರಿಹಾರಕವಾಗಿರುವಂತಹ ಬಲಿಗಳನ್ನ ಸುಟ್ಟು ಸಂಪೂರ್ಣವಾಗಿ ಭಸ್ಮ ಮಾಡಾಯ್ತೋ, ಅದೇ ಬೆಂಕಿ ಈಗ ಇಲ್ಲಿ ಸ್ತುತಿ ಮತ್ತು ಆರಾಧನೆಗೆ ಉಪಯುಕ್ತವಾಗುವಂತ ಬೆಂಕಿಯಾಗಿ ಅವು ಇರುವಂತದ್ದನ್ನ ಗಮನಿಸ್ತೇವೆ. ಇದೇ ಬೆಂಕಿನೇ. ಅದರಿಂದ ಇದೇ ಬೆಂಕಿಯನ್ನ ಇಲ್ಲಿ ತಂದಾಕ್ಬೇಕಷ್ಟು ಹೊತ್ತು ಬೇರೆ ಬೆಂಕಿಯನ್ನ ತಂದು ಹಾಕ್ಬಾರ್ದು. ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ
ನಾದಾಬ್ ಮತ್ತು ಅಬಿಯು ಎಂಬುವಂತವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಬೆಂಕಿಯನ್ನು ತಕೊಂಡ್ಬಂದು ಈ ಒಂದು ಬಂಗಾರದ ಧೂಪ ವೇದಿ ಮೇಲೆ ಹಾಕಿ ಈ ಪರಿಮಳ ದ್ರವ್ಯವನ್ನು ಹಾಕ್ತಾರೆ. ಅವರ ದೃಷ್ಟಿಯಲ್ಲಿ ಗಮನಿಸುವಂತದ್ದು ಏನಪ್ಪಾ ಅಂತಂದ್ರೆ ದೇವರಿಗೆ ಏನ್ ಮಾಡ್ಬೇಕು, ಈ ಬೆಂಕಿಯನ್ನ ಯಾಕೆ ತರಬೇಕು ಎಂಬುದಾಗಿ. ಈ ಬೆಂಕಿ ಯಾವ್ದಿದು, ಯಜ್ಞವೇದಿ ಮೇಲಿರುವಂತ ಬೆಂಕಿ ಯಾವುದು ಅಂತಂದ್ರೆ ಈ ಲೋಕದ ಬೆಂಕಿ ಅಲ್ಲ, ಅದು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಈ ಬೆಂಕಿ ಯಾವ್ದಪ್ಪ ಅಂತಂದ್ರೆ ಮೊಟ್ಟ ಮೊದಲನೇ ಸರ್ತಿ ದೇವರಿಗೆ ಮೋಶೆ ಬಲಿಗಳನ್ನು ಸಮರ್ಪಿಸುವಾಗ ಆಕಾಶದ ಬೆಂಕಿ ಬಂದು ಆ ಒಂದು ಯಜ್ಞವನ್ನ, ಆ ಒಂದು ಬಲಿಗಳನ್ನ ದೇವರು ಸಂಪೂರ್ತಿಯಾಗಿ ದಹಿಸ್ಬಿಡ್ತಾರೆ. ಇದನ್ನು ಏಲಿಯನ ಕಾಲದಲ್ಲೂ ಕೂಡ ಉಂಟಾಗ್ತದೆ. ಏಲಿಯನ್ ಏನ್ ಮಾಡ್ತಾನೆ, ಅವನು ಬಾಳ್ ದೇವತೆಗಳಿಗೋಸ್ಕರವಾಗಿ ಚಾಲೆಂಜ್ ಮಾಡ್ತಾನೆ. ಯಾರ ದೇವರು ನಿಜ, ಯಾವ ದೇವರು ಬೆಂಕಿಯಿಂದ ಉತ್ತರಿಸುತ್ತಾನೋ ಅವರೇ ನಿಜವಾಗಿ ಒಂದು ದೇವರು ಅಂತ ಹೇಳಿ ಯಜ್ಞವೇದಿಯನ್ನ ಕಟ್ಟಿ ಅದರಲ್ಲಿ ಒಂದು ಓರಿಯನ್ನ ತುಂಡು ಮಾಡಿ ಬಾಳ್ ದೇವತೆಯ ಪೂಜಾರಿಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ, ಚಚ್ಕೊಂತಾರೆ, ಚಾವಟಿಯಿಂದ ಹೊಡ್ಕೊಂತಾರೆ, ಕತ್ತಿಂದ ಕುಯ್ಕೊಂತಾರೆ, ದೇವರು ಉತ್ತರಿಸಲ್ಲ. ಆದ್ರೆ ಯಾವಾಗಾದ್ರೂ ಏನೇನು ಪ್ರಾರ್ಥನೆ ಮಾಡ್ತಾನೋ ಆಕಾಶದ ಬೆಂಕಿ ಬಂದು ಆ ಒಂದು ಯಜ್ಞವೇದಿಯ ಮೇಲಿದ್ದಂತ ಸಂಪೂರ್ತಿ ಆಗಿರುವಂತ ಒಂದು ಮಾಂಸವನ್ನು ದಹಿಸಿಬಿಡುತ್ತೆ. ಅದೇ ರೀತಿಯಾಗಿ ದೇವದರ್ಶನ ಗುಡಾರದಲ್ಲಿ ಈ ಬೆಂಕಿ ಕೂಡ ಆಕಾಶದಿಂದ ಬಂದಿರುವಂತ ಬೆಂಕಿ, ದೇವರು ಒದಗಿಸಿರುವಂತ ಬೆಂಕಿ. ಈ ಬೆಂಕಿಯನ್ನೇ ಅವರು ಈ ಧೂಪವೇದಿ ಮೇಲೆ ಹಾಕ್ಬೇಕಷ್ಟೇ ಹೊರತು ಬೇರೆ ಬೆಂಕಿಯನ್ನು ತರಂಗಿಲ್ಲ. ನಾದಾಬು ಅಬಿಯು ಏನ್ ಮಾಡಿದ್ರೆ ಅಂದ್ರೆ ಆರೋನ 4 ಜನ ಮಕ್ಳು ಇರ್ತಾರಲ್ಲ, ಇಬ್ಬರು ಮಕ್ಳು ಏನಪ್ಪಾ ಅಂತಂದ್ರೆ ಅವರು ನೀತಿವಂತರಲ್ಲ. ಅವರು ತಮ್ಮಿಷ್ಟ ಪ್ರಕಾರ ನಾವು ಮಾಡ್ತೀವಿ, ದೇವರ ಆಜ್ಞೆಗಳ ಪ್ರಕಾರವಾಗಿ ಮಾಡ್ಬೇಕಾಗಿಲ್ಲ ಅನ್ನುವಂಥದ್ದನ್ನ ಆ ಒಂದು ಗರ್ವದ ಧೋರಣೆಯನ್ನು ಅವ್ರು ತೋರಿಸ್ತಾರೆ. ಏನಾಗುತ್ತೆ ಗೊತ್ತಾ, ಆ ರೀತಿಯಲ್ಲಿ ತಂದಾದ ಬೆಂಕಿಯನ್ನು ಅವ್ರು ಹಾಕಿದಾಗ ದೇವರು ಅವರನ್ನು ಸಾಯಿಸಾಕ್ಬಿಡ್ತಾರೆ. ದೇವರ ರಕ್ಷಣೆ, ದೇವರ ಆರಾಧನೆ, ದೇವರ ಪ್ರಾರ್ಥನೆ ಎನ್ನುವಂಥದ್ದು ದೇವರ ಹಾಕಿರುವಂತ ನೀತಿಗಳಲ್ಲೇ ಅದು ನೆರವೇರಿಸಲ್ಪಡಬೇಕಷ್ಟೇ ಹೊರತು ಮನುಷ್ಯನ ಇಚ್ಛಾನುಸಾರವಾಗಿ ನಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥದ್ದನ್ನ ಗಮನಿಸುತ್ತೇವೆ. ಮತ್ತು ಮೂರನೇದಾಗಿ ನಾವು ನಾಲ್ಕನೇದಾಗಿ ಗಮನಿಸುವಂತ ಮಾತೇನಪ್ಪ ಅಂತಂದ್ರೆ, ಯಾವ ಯಾಜಕರು ಈ ಒಂದು ತಾಮ್ರದ ಯಜ್ಞವೇದಿಯಲ್ಲಿ ಪಾಪ ಪರಿಹಾರಾರ್ಥಕ ಬಲಿ ಅಥವಾ ದಹನ ಬಲಿ ಮುಂತಾದವುಗಳನ್ನು ಸಮರ್ಪಿಸುತ್ತಾರೋ ಅದೇ ಯಾಜಕ ವರ್ಗದವರು ಏನ್ ಮಾಡ್ತಾರೆ, ಒಳಕ್ಕೆ ಪ್ರವೇಶ ಮಾಡಿ, ಅಂದ್ರೆ ಗಂಗಾದ ಬಳಿ ಬಂದು ಅವರ ಕಾಲು ಕೈಗಳನ್ನು ತೊಳ್ಕೊಂಡು ಒಳಕ್ಕೆ ಪ್ರವೇಶ ಮಾಡಿ ಧೂಪವನ್ನು ಹಾಕ್ತಾರೆ. ಅಂದ್ರೆ ಇಲ್ಲಿ ಪಾಪ ಪರಿಹಾರಾರ್ಥ ಉಂಟಾಗ್ತಾ ಇದೆ. ಈ ಬಂಗಾರದ ಯಜ್ಞವೇದಿಗೆ ಬರುವ ಸಂದರ್ಭದಲ್ಲಿ ಪ್ರಾರ್ಥನೆ ಮತ್ತು ಆರಾಧನೆ ಉಂಟಾಗ್ತಾ ಇದೆ. ಇವೆರಡಕ್ಕೂ ಕೂಡ ಅದೇ ಯಾಜಕರೇ. ಇದು ಏನ್ ತೋರಿಸ್ತಪ್ಪ ಅಂತಂದ್ರೆ ಇದು ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರನ್ನೇ ಸೂಚಿಸುವಂತದ್ದು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು 3 ತರವಾಗಿರುವಂತ ಆಫೀಸ್ಗಳನ್ನ ಅಥವಾ ಬಾಧ್ಯತೆಗಳನ್ನ ನೋಡುತ್ತೇವೆ. ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಪ್ರವಾದಿಯ ಕೆಲಸ ಮಾಡ್ತಾನೆ. ಪ್ರವಾದಿ ಕೆಲಸ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ದೇವರ ಪರವಾಗಿ ಮನುಷ್ಯರನ್ನು ಎಚ್ಚರಿಸುವಂತದ್ದು ಪ್ರವಾದಿಯ ಕೆಲಸ, ಅದನ್ನು ಕೂಡ ಮಾಡ್ತಾನೆ. ಎರಡನೇದಾಗಿ ರಕ್ಷಕನಾದ ಯೇಸು ಕ್ರಿಸ್ತನು ಯಾಜಕತ್ವವನ್ನು ಮಾಡ್ತಾನೆ. ಯಾಜಕರಪ್ಪ ಅಂತಂದ್ರೆ ಮನುಷ್ಯರ ಪರವಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವಂತ ಕಾರ್ಯ, ಅದನ್ನು ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮಾಡ್ತಾನೆ. ಮೂರನೇ ಒಂದು ಕಾರ್ಯವೇನಪ್ಪ ಅಂದ್ರೆ ಯೇಸು ಕ್ರಿಸ್ತನು ಆತನು ರಾಜನ ಕೆಲಸವನ್ನು ಮಾಡ್ತಾನೆ. ರಾಜಾದಿರಾಜನಾಗಿ ಆತನು ಈ ಲೋಕಕ್ಕೆ ಬರ್ಲಿಕ್ಕಿದ್ದಾನೆ ಮತ್ತು 1000 ವರ್ಷ ಆಳ್ವಿಕೆಯಲ್ಲಿ ಕ್ರಿಸ್ತನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆತನು ರಾಜಾದಿರಾಜನಾಗಿ ಆಳ್ಲಿಕ್ಕಿದ್ದಾನೆ. ಇವು 3 ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕರ್ತವ್ಯಗಳನ್ನು ನೋಡ್ತೇವೆ. ಒಂದು ಪ್ರವಾದಿಯ ಕರ್ತವ್ಯವನ್ನು ಮಾಡ್ತಾನೆ, ಎರಡನೇದಾಗಿ ಯಾಜಕನ ಕರ್ತವ್ಯವನ್ನು ಮಾಡ್ತಾನೆ, ಮೂರನೇದಾಗಿ ರಾಜನ ಕರ್ತವ್ಯವನ್ನು ಕೂಡ ಯೇಸು ಕ್ರಿಸ್ತನು ಮಾಡ್ತಾನೆ. ಅದು ಮುಂದೆ ಬರ್ತದದು. ಈ ಒಂದು ಪ್ರಸಂಗದಲ್ಲಿ ಯೇಸು ಕ್ರಿಸ್ತನ ಯಾಜಕತ್ವವನ್ನ ನಾವು ಗಮನಿಸ್ತೇವೆ. ಯಾವ ರೀತಿ ಗಮನಿಸ್ತೇವಪ್ಪ ಅಂತಂದ್ರೆ ಯೇಸು ಕ್ರಿಸ್ತನು ಇಲ್ಲಿ ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ತಾನೇ ಆತನು ಬಲಿಯಾಗುವಂಥದ್ದನ್ನ ನಾವು ನೋಡ್ತೇವೆ. ಅದನ್ನ ಮೊದಲನೇ ಕೊರಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 21 ನೋಡ್ತೇವೆ. ಪಾಪ ಜ್ಞಾನವಿಲ್ಲದೆ ಇರುವಂತ ಆತನು ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಆತನು ಪಾಪವಾದನು. ಮತ್ತು ಮೊದಲನೇ ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 24 ಮತ್ತು ಮೊದಲನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 18 ಬರುವ ಸಂದರ್ಭದಲ್ಲಿ ಆತನ ನಮ್ಮೆಲ್ಲ ಪಾಪವನ್ನ ತನ್ನ ಮೇಲೆ ಒತ್ತುಕೊಂಡಂತನಾಗಿ ಆತನು ಶಿಲುಬೆಯ ಕಂಬವನ್ನ
ಏರಿದನು, ನಮಗೋಸ್ಕರವಾಗಿ ರಕ್ತವನ್ನ ಸುರಿಸಿದನು, ನಮಗೋಸ್ಕರವಾಗಿ ಆತನ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು ಎನ್ನುವಂತ ನೋಡ್ತೇವೆ. ಇಲ್ಲಿ ಯೇಸು ಕ್ರಿಸ್ತನ ಯಾಜಕತ್ವದಲ್ಲಿ ಯಾಜಕನು ಓರಿ ಮತ್ತು ಕುರಿಗಳನ್ನು ತಕೊಂಡು ಹೋಗ್ತಾ ಇಲ್ಲ, ಯಾಜಕನು ತನ್ನನ್ನು ತಾನೇ ಬಲಿಯಾಗಿ ಸಮರ್ಪಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ಬಲಿಯಾಗಿ ಸಮರ್ಪಿಸಲ್ಪಟ್ಟಂತ ಯೇಸು ಕ್ರಿಸ್ತನು 3 ದಿನಗಳಾದ ಮೇಲೆ ಆತನು ಪುನರುತ್ಥಾನವಾಗಿ ಎದ್ದು ಬರುತ್ತಾನೆ. ಪುನರುತ್ಥಾನವಾಗಿ ಎದ್ದು ಬಂದ ಮೇಲೆ ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ನೋಡ್ತೇವೆ. ಏನ್ ನೋಡ್ತೇವೆ? ದಯಮಾಡಿ ಹೋದ್ರಿ ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ರಕ್ಷಕನಾದ ಯೇಸು ಕ್ರಿಸ್ತನು ಪಾಪವನ್ನು ವಿಶುದ್ಧಿ ಮಾಡಿದ ಮೇಲೆ, ನಮ್ಮೆಲ್ಲರ ಪಾಪ ನಿವಾರಣಾರ್ಥವಾಗಿ ಆತನು ಯಜ್ಞವಾಗಿ ಸಮರ್ಪಿಸಲ್ಪಟ್ಟ ಮೇಲೆ ಆತನ ಏನ್ ಮಾಡ್ತಾನೆ? ಪರಲೋಕಕ್ಕೆ ಒಯ್ಯಲ್ಪಟ್ಟಂತವನಾಗಿ ಮಹತ್ವವುಳ್ಳಂತ ದೇವರ ಬಲಗಡೆಯಲ್ಲಿ ಆಸೀನನಾಗ್ತಾನೆ ಅನ್ನೋದು ನೋಡ್ತೇವೆ. ಆಸೀನನಾಗಿ ಏನ್ ಮಾಡ್ತಾನೆ? ದಯಮಾಡಿ ರೋಮ ಬರೆದ ಪತ್ರಿಕೆ ಆಸೀನನಾಗಿ ಮಾಡುವಂತ ಕಾರ್ಯ ಏನು? ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ, ಹೇಳಪ್ಪ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ನಮಗೋಸ್ಕರ ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ, ನಮಗೋಸ್ಕರ ಬೇಡುವಂತವನಾಗಿದ್ದಾನೆ. ನಮ್ಮ ಕೊರತೆಗಳಲ್ಲಿ, ನಮ್ಮ ಒಂದು ತಪ್ಪುವಿಕೆಯಲ್ಲಿ, ನಮ್ಮ ಒಂದು ಪಾಪದಲ್ಲಿ ನಾವು ಕ್ಷಮಾಪಣೆ ಕೇಳುವಾಗ ದೇವರೇನ್ ಮಾಡ್ತಾನೆ ಅಂತಂದ್ರೆ, ದೇವರೇ ಇಂಥ ವ್ಯಕ್ತಿಗೋಸ್ಕರವಾಗಿ ನಾನು ರಕ್ತವನ್ನು ಸುರಿಸಿದ್ದೇನೆ, ಇವರನ್ನು ಕ್ಷಮಿಸು ಎಂಬುದಾಗಿ ನಮ್ಮ ಅನುದಿನ ರಕ್ಷಣೆಯನ್ನು ಕೊಡುವಂತ ಒಂದು ಬೇಡುವಿಕೆ, ವಿಜ್ಞಾಪನೆಯನ್ನ ದೇವರೇನ್ ಮಾಡ್ತಾ ಇದ್ದಾನೆ, ಆತನು ಮಾಡ್ತಾನೆ ಅನ್ನುವಂಥದ್ದು ಗಮನಿಸಬೇಕು. ಈ ಬೇಡುವಿಕೆ ಎನ್ನುವಂಥದ್ದು ಎಲ್ಲಪ್ಪ ಉಂಟಾಗ್ತದಪ್ಪ ಅಂದ್ರೆ ಈ ಒಂದು ಬಂಗಾರದ ಧೂಪವೇದಿಯ ಬಳಿಯಲ್ಲಿ ಪ್ರಾರ್ಥನೆ, ಆರಾಧನೆ ಎನ್ನುವಂಥದ್ದು ಇಲ್ಲಿ. ಅಂದ್ರೆ ಏನು? ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಆತನೇ ಯಜ್ಞವಾಗಿ ಸಮರ್ಪಿಸಲ್ಪಡುತ್ತಾನೆ. ಅದಾದ ಮೇಲೆ ಪುನರುತ್ಥಾನವಾದ ಮೇಲೆ ಆ ರಕ್ಷಕನಾದ ಯೇಸು ಕ್ರಿಸ್ತನು ಇನ್ನೊಂದು ಯಾಜಕತ್ವವನ್ನು ಮಾಡ್ತಾ ಇದ್ದಾನೆ. ನಮ್ಮೆಲ್ಲರ ಪರವಾಗಿ ಅದನ್ನು ತಂದೆ ಬಲಭಾಗದಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವಂತವನಾಗಿದ್ದಾನೆ. ಅದು ನಮ್ಮ ಆರಾಧನೆಗಳನ್ನ ದೇವರಿಗೆ ಆತನು ಸಲ್ಲಿಸುವಂತವನಾಗಿದ್ದಾನೆ. ಇಲ್ಲಿ ಯಾಜಕತ್ವದಲ್ಲಿ 2 ರೀತಿಯಾದಂತಹ ಕಾರ್ಯಕ್ರಮವನ್ನು ಯೇಸು ಕ್ರಿಸ್ತನು ಮಾಡ್ತಾ ಇದ್ದಾನೆ. ಇಲ್ಲಿ ಬಲಿಯಾಗಿ ಸಮರ್ಪಿಸಲ್ಪಟ್ಟಿದ್ದಾನೆ, ಅಂದ್ರೆ ಪ್ರಾಯಶ್ಚಿತ್ತ ಯಜ್ಞದ ಬಲಿಯಾಗಿ ಸಮರ್ಪಿಸಲ್ಪಟ್ಟಿದ್ದಾನೆ. ಪುನರುತ್ಥಾನವಾಗಿ ಎದ್ದು ಬಂದ ಮೇಲೆ ತಂದೆ ಬಲಭಾಗದಲ್ಲಿ ಕೂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ಯಾಜಕತ್ವವನ್ನ ಆತನು ಮಾಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ನಾವು ಗಮನಿಸುವಂತ ವಿಷಯ ಏನಂತಂದ್ರೆ, ಯಾವ ಯಾಜಕನು ಯಜ್ಞಗಳ ಬಲಿಗಳನ್ನು ಸಮರ್ಪಿಸ್ತಾನೋ ಅದೇ ಯಾಜಕನು ಧೂಪವೇದಿಯ ಮೇಲೆ ಧೂಪ ಹಾಕುವಂಥದ್ದು ಅರ್ಥವೇನಪ್ಪ ಅಂತಂದ್ರೆ, ಯಾವ ಯೇಸು ಕ್ರಿಸ್ತನು ತನ್ನನ್ನು ತಾನು ಯಜ್ಞದ ಪಶುವಾಗಿ ಸಮರ್ಪಿಸಿಕೊಂಡು ಬಲಿಯಾಗ್ತಾನೋ ಅದೇ ಯೇಸು ಕ್ರಿಸ್ತನು ತಿರುಗಿ ಪುನರುತ್ಥಾನ ಎದ್ದು ಬಂದ ಮೇಲೆ ನಮಗೋಸ್ಕರವಾಗಿ ಪ್ರಾರ್ಥಿಸುವಂತವನು, ವಿಜ್ಞಾಪನೆ ಮಾಡುವಂತವನು, ನಮ್ಮ ಆರಾಧನೆಗಳನ್ನ ತಂದೆಗೆ ಸಮರ್ಪಿಸುವಂತ ಒಂದು ಕಾರ್ಯವನ್ನ ಇಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಇದು 4ನೇದು. 5ನೇದಾಗಿ ಗಮನಿಸುವಂತ ಮಾತು, ಈ ಧೂಪವನ್ನ ಯಾಜಕರು ಹೊರತುಪಡಿಸಿ ಬೇರೆ ಯಾರು ಕೂಡ ಇದನ್ನ ಮಾಡಂಗಿಲ್ಲ. ನೋಡ್ರಿ 8ನೇ ವಚನದಲ್ಲಿ, ಹೀಗೆ ನಿಮ್ಮಿಂದಲೂ ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆ ಇರಬೇಕು. ನಿನ್ನಿಂದಲೂ ನಿನ್ನ ಸಂತತಿಯವರು ಅಂದ್ರೆ ಏನು? ಆರೋನನು ಮತ್ತು ಅವನ ಸಂತತಿಯವರು ಮಾತ್ರವೇ ಈ ಒಂದು ದೇವದರ್ಶನ ಗುಡಾರದಲ್ಲಿ ನಡೆಯುವಂತ ಈ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಬೇಕಷ್ಟೇ ಹೊತ್ತು ಬೇರೆ ಯಾರು ಕೂಡ ಮಾಡಂಗಿಲ್ಲ. ಮಾಡೋದು ಏನಾಗುತ್ತೆ ಅಂತಂದ್ರೆ, ಅದನ್ನ ನಾವು ಎಲ್ಲಿ ನೋಡ್ತೇವೆ ಅಂತಂದ್ರೆ, ಉಜ್ಜೀನ ಮಾಡುವಂತ ಒಂದು ಕಾರ್ಯವನ್ನು ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತದೆ. ಉಜ್ಜೀನ ಏನ್ ಮಾಡ್ತಾನೆ? ದಯಮಾಡಿ 2ನೇ ದಿನವೃತ್ತಾಂತಗಳ ಗ್ರಂಥ 26ನೇ ಅಧ್ಯಾಯ 12ರಿಂದ 13 ವಚನ ಹೋದ್ರಿ. 2ನೇ ದಿನವೃತ್ತಾಂತಗಳ ಗ್ರಂಥ ಅದು
ದೀರ್ಘಕಾಲ ಅಂತ ಕನ್ನಡ ನಿಮಗೆ ಪೂರ್ವಕಾಲ ವೃತ್ತಾಂತ. ಪೂರ್ವ ವೃತ್ತಾಂತ ಕಾಲ. 26ನೇ ಅಧ್ಯಾಯ 12-13 ಓದಿ. 26ನೇ ಅಧ್ಯಾಯ 16ರಿಂದ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಗೆ ಹೋದನು. ಯಾರು? ಉಜ್ಜೀಯನಾದ ಅರಸನು ಮಾಡುವಂತ ಕಾರ್ಯ ಇದು. ಆಗ ಮಹಾಯಾಜಕನಾದ ಅಜರ್ಯನು ಧೈರ್ಯಶಾಲಿಗಳಾದ 80 ಮಂದಿ ಇತರ ಯಾಜಕರು ಅರಸನಾದ ಉಜ್ಜೀಯನ ಹಿಂದೆಯೇ ಹೋಗಿ ಅವನೆದುರಿಗೆ ನಿಂತು ಅವನಿಗೆ, ಉಜ್ಜೀಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ. ಅದಕ್ಕೋಸ್ಕರ ಆರೋನನ ಸಂತತಿಯವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ. ಪವಿತ್ರಾಲಯವನ್ನ ಬಿಟ್ಟು ಹೋಗು, ನೀನು ದ್ರೋಹಿ. ಇದಕ್ಕಾಗಿ ದೇವರಾದ ಯೆಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನೋದು. ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜೀಯನು ಕೋಪಳ್ಳವನಾದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡುತ್ತಿರುವಾಗ ಯಾಜಕರ ಸಮಕ್ಷಮದಲ್ಲಿಯೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. ಈ ಉಜ್ಜೀಯನ ಆಕ್ಚುಲ್ ಆಗಿ ಯೂದಾ ಕುಲದವನು, ರಾಜವಂಶಸ್ಥನು. ಅವನ ಕೆಲಸ ದೇವರು ಬೇರೆ ಕೊಟ್ಟಿದ್ದಾನೆ, ನೀನು ರಾಜ್ಯವನ್ನು ಆಳಪ್ಪ ಅಂತ ಹೇಳಿ. ಆದ್ರೆ ಆ ರಾಜವಂಶಸ್ಥನಾಗಿರುವಂತ ಉಜ್ಜೀಯನು ಗರ್ವ ಪಡ್ತಾನೆ. ಏನು? ನಾನು ಮಹಾರಾಜನು, ನನಗೆ ಎಲ್ಲಾ ಅಧಿಕಾರ ಕೊಡಲ್ಪಟ್ಟಿದೆ, ನಾನು ಕೂಡ ಧೂಪ ಆಗ್ತೇನೆ ಅಂತೇಳಿ ಆತನಿಗೆ ಸಲ್ಲದೇ ಇರುವಂತ ಒಂದು ಕಾರ್ಯವನ್ನ ಆತನ ಮಾಡ್ಲಿಕ್ಕೆ ಹೋದಾಗ ದೇವರ ಶಾಪ ಆತನ ಮೇಲೆ ಬರುತ್ತೆ. ಆದ್ರೆ ಒಂದು ಮಾತು ನೀವು ಜ್ಞಾಪಕ ಇಟ್ಕೊಳ್ರಿ, ಹೊಸ ಒಡಂಬಡಿಕೆಯಲ್ಲಿರುವಂತ ವಿಶ್ವಾಸಿಗಳಾಗಿರುವಂತ ನಾವು ಯಾರು ಗೊತ್ತಾ? ನಾವು ರಾಜವಂಶಸ್ಥರು ಮತ್ತು ಯಾಜಕ ವರ್ಗದವರಿಂದ ಕರೆಯಲ್ಪಡ್ತಾ ಇದ್ದೇವೆ. ಯೇಸು ಕ್ರಿಸ್ತ ರಕ್ತದ ಮುಖಾಂತರವಾಗಿ ನಾವು ವಿಮೋಚಿಸಲ್ಪಟ್ಟಿರುವಂತಹ ವಿಶ್ವಾಸಿಗಳು ನಮಗೆ ದೇವರು ಎರಡನ್ನು ಕೊಟ್ಟಿದ್ದಾನೆ. ಒಂದು, ದೇವರನ್ನು ಆರಾಧಿಸುವಂತ ಆಧಿಕ್ಯತೆಯನ್ನು ಕೊಟ್ಟಿದ್ದಾನೆ. ಎರಡನೇದಾಗಿ ಯೇಸು ಕ್ರಿಸ್ತ ತಿರುಗಿ ಈ ಲೋಕಕ್ಕೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸುವಾಗ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಈ ಭೂಲೋಕವನ್ನ ರಾಜರಾಗಿ ನಾವು ಆಳುವಂತ ಆಧಿಕ್ಯತೆಯನ್ನು ಕೂಡ ದೇವರು ಕೊಡುತ್ತಾನೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇಲ್ಲದೇ ಇರುವಂತಹ ಮಹಾಭಾಗ್ಯವನ್ನ ಹೊಸ ಒಡಂಬಡಿಕೆ ರಕ್ಷಕನಾದ ಯೇಸು ಕ್ರಿಸ್ತ ನಂಬಿರುವಂತ ವಿಶ್ವಾಸಿಗಳಿಗೆ ಆತನು ಕೊಡುವಂತದನ್ನು ನೋಡ್ತಾರೆ. ಈ ಹಳೆ ಒಡಂಬಡಿಕೆಯ ಪ್ರಕಾರವಾಗಿ ಯಾಜಕರು ಸಂತತಿಯವರು ಮಾತ್ರ ಮಾಡಬೇಕು, ಬೇರೆಯವರು ಮಾಡಂಗಿಲ್ಲ. ಆದ್ರೆ ಉಜ್ಜೀಯನು ಆ ಕಾರ್ಯವನ್ನು ಮಾಡೋದ್ರ ಮುಖಾಂತರವಾಗಿ ಅದನ್ನು ಶಾಪಕ್ಕೆ ಒಳಗಾಗುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದು 6ನೇದಾಗಿ ಗಮನಿಸುವಂತ ಮಾತು. 7ನೇದಾಗಿ ಗಮನಿಸುವಂತ ಮಾತು, ಇಲ್ಲಿ ಗಮನಿಸುವಂತ ಮಾತು ನಿತ್ಯವಾದ ಧೂಪ ಸಮರ್ಪಣೆ ಇರಬೇಕು. ಅಂದ್ರೆ ನಿಮ್ಮಿಂದಲೂ ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆ ಇರಬೇಕು. ನಿತ್ಯವಾಗಿರುವಂತಂದ್ರೆ 24x7, 24 ಗಂಟೆಗಳಲ್ಲಿ ಕೂಡ ಧೂಪ ಅಲ್ಲಿ ಮೇಲೆ ಅದು ಹೊಗೆ ಆರ್ತನೇ ಇರಬೇಕು. ಬೆಳಿಗ್ಗೆ ಸಾಯಂಕಾಲ ಧೂಪ ಆಗ್ತಾ ಇರ್ತಾರೆ, ಅದು ನಿತ್ಯವಾಗಿರುವುದು ಧೂಪ ಆಗಿರ್ತದೆ. ದೇವರ ಸನ್ನಿಧಿಯಲ್ಲಿ ಈ ಒಂದು ಪ್ರಾರ್ಥನೆ ಮತ್ತು ಆರಾಧನೆ ಎನ್ನುವಂಥದ್ದು ಅದು ನಿತ್ಯವಾಗಿರುವಂಥದ್ದು ಎಂಬುದಾಗಿ ನಾವು ಗಮನಿಸಿಕೊಳ್ಬೇಕು. ಇದನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ ರಕ್ಷಕರಾದ ಯೇಸು ಕ್ರಿಸ್ತರು ನಮ್ಮ ಪರವಾಗಿ ತಂದೆ ಬಲಭಾಗದಲ್ಲಿ ಅದನ್ನು ಕೂತ್ಕೊಂಡು ಮಾಡುವಂತ ಕಾರ್ಯಕ್ರಮ. ಇದ್ರ ಮುಖಾಂತರ ನಾವು ಗಮನಿಸುವಂತ ಮಾತೇನಪ್ಪ ಅಂತಂದ್ರೆ, ನಾವು ಯಾವೆಲ್ಲೋ ಪ್ರಾರ್ಥನೆ ಮಾಡ್ತೇವೆ, ಯಾವೆಲ್ಲೋ ಆರಾಧನೆ ಮಾಡ್ತೇವೆ, ಆಮೇಲೆ ಏನ್ ಮಾಡ್ತೇವೆ, ನಮ್ಮ ಕೆಲಸ ಕಾರ್ಯಗಳು ಹೊರಟೋಗ್ತವೆ, ಅದನ್ನ ನಿದ್ದೆ ಮಾಡ್ತೇವೆ. ಆದ್ರೆ ನಮ್ಮ ಮಹಾಯಾಜಕರು ನಮ್ಮನ್ನು ಪ್ರತಿನಿಧಿಸುವಂತ ತಂದೆಯ ಬಲಭಾಗದಲ್ಲಿ ಇರುವಂತ ಆ ಮಹಾಯಾಜಕರಾದ ಯೇಸು ಕ್ರಿಸ್ತರಾದ್ರು ಅದು ನಿದ್ದೆ ಮಾಡೋದಿಲ್ಲ, ಆತನು ತೂಕಡಿಸೋದಿಲ್ಲ. ಅದು ನಿತ್ಯವೂ ಕೂಡ ನಮ್ಮ ಪರವಾಗಿ ಆತನು ಇಡೀ ಮೂಲಕಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳ ಪರವಾಗಿ ನಿತ್ಯವೂ ಕೂಡ ಕರ್ತನ ಸನ್ನಿಧಿಯಲ್ಲಿ ತಂದೆಯ ಸನ್ನಿಧಾನದಲ್ಲಿ ಆತನು ಇರುವಂತ ವ್ಯಕ್ತಿಯಾಗಿದ್ದಾನೆ. ನಮ್ಮ ಪರವಾಗಿ ಆತನನ್ನು ಪ್ರಾರ್ಥಿಸುವಂತ ವಿಜ್ಞಾಪನೆ ಮಾಡುವಂತ ದೇವರಾಗಿದ್ದಾನೆ ಎನ್ನುವಂಥದ್ದನ್ನ 7ನೇದಾಗಿ ನೋಡ್ತಾ ಇದ್ದೇವೆ. 8ನೇದಾಗಿ ಕೊನೆಯ ಅಂಶ ದಯಮಾಡಿ ಗಮನಿಸ್ರಿ. ವಿಮೋಚನ ಕಾಂಡ 30ನೇ ಅಧ್ಯಾಯದಲ್ಲಿರುವಂತಹ 10ನೇ ವಚನ ನಾವು ಗಮನಿಸುವಾಗ, ಆಹಾರವನ್ನು ಅವರ ಸಂತತಿಯವರು ವರ್ಷಕ್ಕೊಮ್ಮೆ ದೋಷ ಪರಿಹಾರಕ ಯಜ್ಞ ಪಶುವಿನ ರಕ್ತವನ್ನು ಆ ವೇದಿಯ ಕೊಂಬೆಗಳಿಗೆ ಹಚ್ಚಿ ಅದರ ವಿಷಯವಾಗಿ ದೋಷ ಪರಿಹಾರ ಮಾಡಬೇಕು. ಅದು ಯೆಹೋವನಿಗೆ ಅತಿ ಪರಿಶುದ್ಧವಾಗಿದೆ. ಇಲ್ಲಿ ಇದು ಸ್ವಲ್ಪ ನೀವು ಆಲೋಚನೆ ಮಾಡಿ. ವರ್ಷಕ್ಕೆ ಒಂದೇ ಸರ್ತಿ ಅದು ಯಂ ಕಪ್ಪೂರ್ ಎಂಬುದಾಗಿ ಹಬ್ಬ ಆಚರಿಸ್ತಾರೆ. ಯಾರು? ಇಸ್ರಾಯೇಲ್. ವರ್ಷಕ್ಕೆ ಒಂದೇ ಸರ್ತಿ ಅತಿ ಪರಿಶುದ್ಧ ಸ್ಥಳಕ್ಕೆ ದಿನ ಬಂದು ಹೋಗ್ತಾರೆ.
ಮತ್ತು ಈ ಒಂದು ತಾಮ್ರದ ಯಜ್ಞವೇದಿ ಇದೆಯಲ್ಲ, ಅಲ್ಲಿ ತಾಮ್ರದ ಯಜ್ಞವೇದಿ ಬಳಿ ದಿನಾಲೂ ಕೂಡ ಬಲಿಗಳು, ಪಾಪ ಪರಿಹಾರಕ ಬಲಿ, ದೋಷ ಪರಿಹಾರಕ ಬಲಿ, ಸರ್ವಾಂಗ ಹೋಮದ ಬಲಿ ಎಲ್ಲ ಬಳಿ ದಿನ ನಡೀತಾ ಇರುತ್ತೆ. ಆದ್ರೆ ಈ ಮಹಾದೋಷ ಪರಿಹಾರಕ ದಿನ ಅಂತೇಳಿ ಒಂದು ದಿನ ಬರುತ್ತೆ ಇಸ್ರಾಯೇಲ್ ಕ್ಯಾಲೆಂಡರ್ ನಲ್ಲಿ. ಅದು 7ನೇ ತಿಂಗಳಿನ 10ನೇ ದಿನದಂದು. ಅಂದ್ರೆ ಪರ್ಣಶಾಲೆಗಳ ಹಬ್ಬ ಮಾಡೋದಕ್ಕಿಂತ 5 ದಿವಸ ಮೊದಲು ಯಮ್ ಕಪೂರ್ ಎಂಬುದಾಗಿ ಅವ್ರು ಹೇಳ್ತಾರೆ. ಆ ದಿನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮಹಾಯಾಜಕನು ಇಸ್ರಾಯೇಲ್ ಎಲ್ಲರ ಪರವಾಗಿ ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶ ಮಾಡ್ತಾನೆ. ಯಾವ ರೀತಿ ಪ್ರವೇಶ ಮಾಡ್ತಾನಪ್ಪ ಅಂತಂದ್ರೆ, ಮೊದಲು ತನ್ನ ಪಾಪಕ್ಕೋಸ್ಕರವಾಗಿ, ತನ್ನ ಕುಟುಂಬದ ಪಾಪಕ್ಕೋಸ್ಕರವಾಗಿ ಒಂದು ಹೋರಿಯನ್ನ, ಒಂದು ಟಗರನ್ನ ಆತನು ಸಮರ್ಪಿಸಿ ಪಾಪ ಪರಿಹಾರಕ ಬಲಿಯಾಗಿ ಆತನ ಅವರನ್ನು ಒಪ್ಪಿಸಿಕೊಟ್ಟು ಅದರ ರಕ್ತವನ್ನು ತಕ್ಕೊಂಡು ಪ್ರವೇಶ ಮಾಡ್ತಾನೆ ಮೊದಲನೇ ಸರ್ತಿ. ಮತ್ತು 2ನೇ ಸರ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇಸ್ರಾಯೇಲ್ ಜನರ ಎಲ್ಲರ ಪರವಾಗಿ ಒಂದು ಓತ ಮತ್ತು ಒಂದು ಟಗರು, ಅದರ ರಕ್ತವನ್ನು ತೆಗೆದುಕೊಂಡು, ಓತ ಮತ್ತು ಟಗರು ಅದರ ರಕ್ತವನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ, ಈ ಒಂದು ತೆರೆಯನ್ನು ದಾಟಿ ಒಳಕ್ಕೆ ಹೋಗಿ ಆ ಒಂದು ಕೃಪಾಸನ ಅಂತ ಇದೆಯಲ್ಲ, ಕೃಪಾಸನ ಅಂದ್ರೆ ಯಾವ್ದು ಗೊತ್ತಾ, ಇದು ಈ ಕೃಪಾಸನದ ಮೇಲೆ 7 ಸರ್ತಿ ರಕ್ತವನ್ನು ಚಿಮುಕಿಸಿ ಅದು ಹೊರ ಬರ್ತಾನೆ. ಆ ರೀತಿಯಾಗಿ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂತಂದ್ರೆ, ಇಸ್ರಾಯೇಲ್ನ ದೇಶದಲ್ಲಿರುವಂತ ಎಲ್ಲಾ ಇಸ್ರಾಯೇಲ್ ಜನರ ಪಾಪ 1 ವರ್ಷ ಮುಚ್ಚಲ್ಪಡುತ್ತೆ. ಅಂದ್ರೆ ದೇವರು 1 ವರ್ಷ ಅವರಿಗೆ ಆ ಪಾಪಕ್ಕೆ ತಕ್ಕ ಶಿಕ್ಷಣ ಕೊಡಲ್ಲ. ಈ ರಕ್ತದ ಮುಖಾಂತರವಾಗಿ ಈ ರಕ್ತವನ್ನು ನೋಡಿ 1 ವರ್ಷ ಅವರಿಗೆ ಪಾಪದ ಶಿಕ್ಷಣ ಕೊಡಲ್ಲ. ಆ 1 ವರ್ಷ ಮುಗಿದ ಕೂಡಲೇ ಇನ್ನೊಂದು ವರ್ಷ ಮತ್ತೆ ಹೊಸ ವರ್ಷ ಬಂದಾಗ ತಿರುಗಿ ಎಲ್ಲರ ಇಸ್ರಾಯೇಲ್ ಪರವಾಗಿ ಮಹಾಯಾಜಕನು ಈ ಒಂದು ತೆರೆಯನ್ನ ದಾಟಿ ಇಲ್ಲಿ ರಕ್ತವನ್ನ ಚಿಮುಕಿಸಲು ಮುಖಾಂತರವಾಗಿ ಮತ್ತೆ ಇನ್ನೊಂದು ವರ್ಷ, ಆ ರೀತಿಯಾಗಿ ಪದೇ ಪದೇ ವರ್ಷ ದೇವರ ಗಮನಕ್ಕೆ ಇಸ್ರಾಯೇಲ್ನ ಪಾಪವು ಜ್ಞಾಪಕಕ್ಕೆ ಬಾರದ ರೀತಿಯಲ್ಲಿ ಮತ್ತು ಪಾಪಕ್ಕೆ ಬರತಕ್ಕಂಥ ಶಿಕ್ಷೆ ಅವರ ಮೇಲೆ ಬಾರದ ರೀತಿಯಲ್ಲಿ ಈ ಒಂದು ಮಹಾದೋಷ ಪರಿಹಾರಕ ದಿನದಂದು ವರ್ಷದ 7ನೇ ತಿಂಗಳಿನ 10ನೇ ದಿನದಲ್ಲಿ ಮಹಾಯಾಜಕನು ಇಸ್ರಾಯೇಲ್ ಪರವಾಗಿ ತೆರೆಯನ್ನ ದಾಟಿ ಒಳಕ್ಕೆ ಹೋಗಿ ರಕ್ತವನ್ನ ಚಿಮುಕಿಸ್ತಾನೆ 7 ಸರ್ತಿ. ಆದ್ರೆ ಇಲ್ಲಿ ಮಾಡುವಂತ ಇನ್ನೊಂದು ಮುಖ್ಯ ಕಾರ್ಯ ಇದೆ. ಅದೇನಪ್ಪಾ ಅಂತಂದ್ರೆ, ಈ ಯಾಜಕನ ಒಳಗೆ ಪ್ರವೇಶ ಮಾಡೋದಕ್ಕಿಂತ ಮೊದಲು ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ಒಂದು ಯಜ್ಞವೇದಿಯಲ್ಲಿರುವಂತ ಕೆಂಡಗಳನ್ನ ತಕ್ಕೊಂಡು, ಅದು ಪಿಕ್ಚರ್ ಹಾಕ್ಲಿಲ್ಲ ಅಂತ ಕಾಣುತ್ತೆ. ಈ ಯಜ್ಞವೇದಿಯಲ್ಲಿರುವಂತ ಕೆಂಡಗಳನ್ನ ತೆಕ್ಕೊಂಡು ಅದರಲ್ಲಿ ಈ ಪರಿಮಳ ದ್ರವ್ಯವನ್ನ ಹಾಕಿ ಮೊದಲೇನ್ ಮಾಡ್ತಾನೆ, ಈ ತೆರೆಯ ಒಳಗಡೆ ಒಂದು ಹೊಗೆ ಬಿಡ್ತಾನೆ. ಫಸ್ಟ್ ಅವನು ಒಳಗೋಗಲ್ಲ. ಅವನು ಅರ್ಥ ಆಗ್ತಾರೆ. ಯಜ್ಞವೇದಿಯ ಮೇಲೆ ಇರುವಂತ ಕೆಂಡಗಳನ್ನ ತೆಕ್ಕೊಂಡು ಅದರಲ್ಲಿ ಈ ಪರಿಮಳ ದ್ರವ್ಯ ಹಾಕಿ ಹೊಗೆ ಬರುತ್ತಲ್ಲ, ಆ ಹೊಗೆನ ಏನ್ ಮಾಡ್ತಾನೆ, ಈ ತೆರೆಯ ಒಳಗಡೆ ಹತ್ರ ಬಿಡ್ತಾನೆ. ಈ ಸೈಡಿಂದ ಹೋಗ್ಬಿಟ್ಟು ಆ ಹೊಗೆ ಏನಾಗುತ್ತೆ, ಈ ಅತಿ ಪರಿಚಿತ ಸ್ಥಳವಾಗಿರುವಂತ ಆ ಮಂಜುಷ ಇರುವಂತ ಆ ಸ್ಥಳವನ್ನೆಲ್ಲ ಏನ್ ಮಾಡ್ತಾರೆ, ಹೊಗೆ ಅದು ಮುಚ್ಚುತ್ತೆ. ಹೆಚ್ಚು ಕಮ್ಮಿ ಮುಚ್ಚುತ್ತೆ ಅಂತಂದ್ರೆ ಮಸ್ಕಾಗಿ ಕಾಣೋ ರೀತಿಯಲ್ಲಿ ಮಾಡುತ್ತೆ. ಯಾಕಂದ್ರೆ ಮಹಾಯಾಜಕ ಒಳಗೆ ಪ್ರವೇಶ ಮಾಡುವಾಗ ಆ ಕೃಪಾಸನವನ್ನ ಅಥವಾ ದೇವರ ಪ್ರಸನ್ನತೆಯನ್ನ ಕಣ್ಣಿಂದ ಡೈರೆಕ್ಟ್ ಆಗಿ ಅದನ್ನ ನೋಡಂಗಿಲ್ಲ. ಅದ್ರಲ್ಲಿ ಏನ್ ಮಾಡ್ತಾನೆ, ಆ ಹೊಗೆಯನ್ನು ಫಸ್ಟ್ ಈ ಒಂದು ಯಜ್ಞವೇದಿಯ ಮೇಲಿರುವಂತಹ ಬೆಂಕಿಯಲ್ಲಿ ಪರಿಮಳ ದ್ರವ್ಯವನ್ನು ಹಾಕಿ ಅದರ ಹೊಗೆಯನ್ನು ಒಳಕ್ಕೆ ಬಿಟ್ಟು ಹೊಗೆ ಅದು ತುಂಬಿದ ಮೇಲೆ ಅದಾದ್ಮೇಲೆ ಅದರ ಒಳಕ್ಕೆ ಹೋಗಿ ಆ ರಕ್ತವನ್ನು ಏನ್ ಮಾಡ್ತಾನೆ, 7 ಸತಿ ಚುಮುಕ್ಸ್ಬಿಟ್ಟು ಗಮಕ್ಕೆ ಹೊರಗೆ ಬರ್ತಾನೆ. ಯಾತಕ್ಕೆ ಹೊರಗೆ ಬರ್ತಾನಪ್ಪ ಅಂತಂದ್ರೆ, ಒಂದು ವೇಳೆ ಅವನಲ್ಲಿ ಏನಾದ್ರೂ ಪಾಪ ಇದ್ರೆ ಅಲ್ಲೇ ಸತ್ತು ಬಿಡ್ತಾನೆ. ಆ ರೀತಿ ಸತ್ತು ಬಿದ್ರೆ ಜನರು ಅಥವಾ ಬೇರೆ ಯಾಜಕರು ಬಂದ್ಬಿಟ್ಟು ಒಳಗೋಗ್ಬಿಟ್ಟು ಅವನ ತರಂಗಿಲ್ಲ. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಅವರು ಅವನ ನಡುವಿಗೆ ಒಂದು ಪಟ್ಟಿಯನ್ನು ಕಟ್ಟಿರ್ತಾರೆ, ಒಂದು ಹಗ್ಗದ ರೀತಿಯಲ್ಲಿ. ಹಗ್ಗದವನ್ನು ಈ ತೆರೆಯಿಂದ ಹೊರಗಡೆ ಯಾಜಕರು ಇಟ್ಕೊಂಡಿರ್ತಾರೆ. ಅವ್ರು ಒಳಗಡೆ ಹೋಗ್ಬಿಟ್ಟು 7 ಸತಿ ರಕ್ತವನ್ನು ಚಿಮುಕಿಸಿ ಬರುವವರೆಗೆ ಅವ್ರು ಕಾಯ್ತಾರೆ. ಆ ರಕ್ತವನ್ನು ಚಿಮುಕಿಸುವಾಗ ಯಾಜಕನ ಬಟ್ಟೆ ಅಥವಾ ಯಾಜಕನ ಒಂದು ವಸ್ತ್ರದ ಕೊನೆಯಲ್ಲಿ
ಈ ಇದು ಗಂಟೆಗಳು ಕಟ್ಟಲ್ಪಟ್ಟಿರ್ತವೆ. ಆ ಗಂಟೆಗಳು ಶಬ್ದ ಆಗ್ತಾ ಇದ್ರೆ ಯಾಜಕರು ಬದುಕಿದ್ದಾರೆ ಅಂತ ಅರ್ಥ. ಆ ಗಂಟೆಗಳು ಶಬ್ದ ಆಗೋದು ನಿಂತೋಯ್ತು ಅಂತಂದ್ರೆ ಅವ್ರದ್ದೇನೋ ಪಾಪ ಇದೆ, ಅದಕ್ಕೆ ತಕ್ಕ ಪಾಪ ಪರಿಹಾರ ಅಂತವಾಗಿರುವಂತ ಬಲಿಗಳನ್ನು ಅವರು ಸಮರ್ಪಿಸಲಿಲ್ಲ, ಅದು ಅವನ ಬಲಿಯನ್ನು ದೇವರು ಅಂಗೀಕರಿಸಲಿಲ್ಲ ಅಂತೇಳಿ ಅವನು ದೇವರು ಅಲ್ಲೇ ಸಾಯಿಸಿಬಿಟ್ಟದನ್ನ ಅಂತ ಹೇಳಿ ಏನ್ ಮಾಡ್ತಿದ್ರಂತೆ, ಹಗ್ಗವನ್ನು ಇಟ್ಕೊಂಡು ನಾವು ಎಣವನ್ನ ಹೊರಕ್ಕೆ ಎಳಿತಾ ಇದ್ವಿ. ಅಂತ ಒಂದು ಪರಿಶುದ್ಧವಾಗಿರುವ ದೇವರ ಸನ್ನಿಧಾನ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಈ ಪರಿಶುದ್ಧವಾಗಿರುವ ದೇವರ ಸನ್ನಿಧಾನಕ್ಕೆ ಅವನು ಪ್ರವೇಶ ಮಾಡ್ಬೇಕಾದ್ರೆ ಈ ಯಜ್ಞವೇದಿಯ ಮೇಲಿರುವಂತಹ ಬೆಂಕಿಯಲ್ಲಿ ಧೂಪವನ್ನ ಹಾಕಿಕೊಂಡು ಹೊಗೆಯನ್ನ ಪೂರ ಬಿಟ್ಟು ಆ ಮಸ್ಕಾಗಿ ಕಾಣುವಂತ ಆ ಮಂಜೂಷದ ಆ ಕೃಪಾಸನದ ಮೇಲೆ 7 ಸತಿ ರಕ್ತವನ್ನು ಚಿಮ್ಕಿಸಿ ಅದನ್ನು ಹೊರಗೆ ಬಂದ ಅಂತಂದ್ರೆ ಇನ್ನು 1 ವರ್ಷ ನನ್ನ ಜೀವ ಮಿಕ್ತು ಅನ್ನುವಂತ ಒಂದು ಉಸಿರಾಡುವಂತ ಒಂದು ಕಾರ್ಯ ಆತನು ಮಾಡ್ತಾನೆ. ಇದು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದ್ರೆ ದೇವರು ಆತನು ಪರಿಶುದ್ಧನು, ಯೆಹೋವನು ಪರಿಶುದ್ಧನು. ಆತನ ಪರಿಶುದ್ಧತೆ ಇನ್ನ ಯಾವ ದೇವರಲ್ಲಿ ಕೂಡ ಈ ಲೋಕದಲ್ಲಿ ಕಾಣೋದಿಲ್ಲ. ಈ ಲೋಕದಲ್ಲಿ ಎಷ್ಟೋ ದೇವತೆಗಳಿದೆ, ಆದ್ರೆ ತೆಲುಗಿನಲ್ಲಿ ಒಂದು ರಾಗ ಇದೆ, ಆತನ ಪರಿಶುದ್ಧತೆಯನ್ನು ಬೇರೆ ಯಾವ ದೇವರಲ್ಲಿದೆ ತೋರಿಸ್ಲಿ ಅಂತೇಳಿ. ಯಾವ ದೇವರಲ್ಲಿ ಕೂಡ ನಮ್ಮ ದೇವರಾದ ಯೆಹೋವನಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧತೆ ಇದೆ. ಆತನ ಆರಾಧಿಸುವಂತವರು ಕೂಡ ಆತ್ಮದಿಂದಲೂ ಸತ್ಯದಿಂದಲೂ ಪರಿಶುದ್ಧ ಘೋಷಿತರಾಗಿ ಆರಾಧಿಸಬೇಕೆನ್ನುವಂಥದ್ದು ಕೂಡ ನಾವು ಈ ಒಂದು ಧ್ಯಾನದಲ್ಲಿ ನಾವು ತೆಕ್ಕೊಳ್ಳಬಹುದು. ಅದರಿಂದ ಯಜ್ಞವೇದಿ ಕುರಿತಾಗಿರುವಂತಹ ಮುಖ್ಯವಾಗಿರುವಂತಹ 7 ಸಂಗತಿಗಳನ್ನು ನಾವು ಗಮನಿಸಿದ್ದೇವೆ. ಯಜ್ಞವೇದಿ ಅದು ಜಾಲಿ ಮರದಿಂದ ಮಾಡಿ ಬಂಗಾರದ ತಗಡುಗಳಿಂದ ಮುಚ್ಚಲ್ಪಟ್ಟಿರುವಂಥದ್ದು, ಯೇಸು ಕ್ರಿಸ್ತನ ಶರೀರ ಮತ್ತು ದೈವತ್ವವನ್ನು ಸೂಚಿಸುವಂಥದ್ದು, ಮತ್ತು ಅಲ್ಲಿ ಪರಿಮಳಗಳ ದ್ರವ್ಯಗಳನ್ನ ಹಾಕಿ ಆ ಧೂಪ ಅದು ನಮ್ಮ ಪ್ರಾರ್ಥನೆ ಮತ್ತು ಆರಾಧನೆಗೆ ಅದು ಸೂಚನೆ ಆಗಿದೆ. ಈ ಧೂಪ ಮತ್ತು ಈ ಧೂಪವನ್ನ ಬೆಳಿಗ್ಗೆ ಮತ್ತು ಸಂಜೆ ಈ ದೀಪಸ್ತಂಭದಲ್ಲಿರುವಂತಹ ದೀಪವನ್ನು ಸರಿಪಡಿಸುವಾಗ ಅದನ್ನ ಮಾಡಬೇಕು ಅಂತಂದ್ರೆ ಪವಿತ್ರಾತ್ಮ ಪ್ರೇರಿತರಾಗಿ ನಮ್ಮ ಪ್ರಾರ್ಥನೆ ಮತ್ತು ಆರಾಧನೆ ಇರಬೇಕು. ಮತ್ತು ಈ ಯಜ್ಞವೇದಿಯಲ್ಲಿರುವಂತಹ ಬೆಂಕಿ ಎಲ್ಲಿಂದ ತರಬೇಕಪ್ಪ ಅಂತಂದ್ರೆ ಈ ತಾಮ್ರದ ಯಜ್ಞವೇದಿಯ ಮುಖಾಂತರವಾಗಿ ಅದನ್ನು ತರಬೇಕು ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತು ಯಾವ ಯಾಜಕರಾದ್ರೆ ಯಜ್ಞವೇದಿಯಲ್ಲಿ ಪಾಪಪರಿಹಾರ ಬಲಿಗಳನ್ನು ಮಾಡ್ತಿರ್ತಾರೋ ಅದೇ ಯಾಜಕರು ಈ ಧೂಪವನ್ನು ಕೂಡ ಹಾಕುವಂಥದ್ದು. ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ 2 ಕಾರ್ಯಗಳು. ಒಂದು, ಆತನ ಪಾಪ ನಿವಾರಣಾರ್ಥ ಬಲಿಯಾಗಿ ಆತನ ಸಮರ್ಪಿಸಲ್ಪಟ್ಟಿದ್ದಾನೆ. ಆತನು ಸತ್ತು ಗುಣಪಟ್ಟು ಪುನರುತ್ಥಾನ ಎದ್ದು ಬಂದ ಮೇಲೆ ತಂದೆ ಭಾಗದಲ್ಲಿ ಕೂತ್ಕೊಂಡು ಆತ ಏನ್ ಮಾಡ್ತಾರೆ, ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ ನೋಡಿದ್ದೇವೆ. 4ನೇದಾಗಿ ನಾದಾಬ್ ಮತ್ತು ಅಬೀಹು ಎಂಬುವರು ಈ ಯಜ್ಞವೇದಿಯ ಬೆಂಕಿಯನ್ನು ತಾರದೆ ಬೇರೆ ಬೆಂಕಿಯನ್ನು ತಂದಿದ್ದರಿಂದ, ಬೇರೆ ಬೆಂಕಿ ಅಂದ್ರೆ ಏನು, ಬೇರೆ ಸುವಾರ್ತೆ, ಬೇರೆ ತರವಾಗಿರುವ ರಕ್ಷಣೆಯ ಮಾರ್ಗ. ಯೇಸು ಕ್ರಿಸ್ತನು ನಾನೇ ಮಾರ್ಗವು ಸತ್ಯವು ಜೀವ ಎಂಬುದಾಗಿ ಹೇಳಿದಾರಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗದಿಂದಲೂ ಕೂಡ ನಾವು ದೇವರ ಬಳಿಗೆ ಹೋಗ್ಬೇಕು ಅನ್ನುವಂತ ಒಂದು ಧ್ಯೇಯ ಅವರು ಮಾಡಿದ್ದರಿಂದ ಅವರು ಕೊಲ್ಲಲ್ಪಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ನಿತ್ಯವಾಗಿರುವಂತ ಈ ಧೂಪ ಸಮರ್ಪಣೆ ಎನ್ನುವಂಥದ್ದು ನಮ್ಮ ತಂದೆಯಾಗಿ ನಮ್ಮ ರಕ್ಷಕ ಯೇಸು ಕ್ರಿಸ್ತನು ನಿದ್ದೆ ಮಾಡುವುದನ್ನು ತೂಕಡಿಸದೆ ನಮಗೋಸ್ಕರ ವಿಜ್ಞಾಪನೆ ಮಾಡುವುದು ದೇವರಾಗಿದ್ದಾನೆ. ಮತ್ತು ದೋಷ ಪರಿಹಾರಾರ್ಥಕ ಮಹಾದಿನದಂದು ಈ ಧೂಪದ ಕೆಂಡಗಳಲ್ಲಿ ಬಂದಂತ ಒಂದು ಧೂಪವೇ ಅತಿ ಪರಿಶುದ್ಧ ಸ್ಥಳದಲ್ಲಿರುವಂತಹ ಮಂಜೂಷವನ್ನ ಅದು ಮುಚ್ಚಿ ಯಾಜಕನಿಗೆ ಹಾನಿ ಉಂಟಾಗದ ರೀತಿಯಲ್ಲಿ ಕಾಯುವಂತ ಧೂಪವಾಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇವೆಲ್ಲವೂ ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಅದು ನೆರವೇರಿಸಲ್ಪಟ್ಟಿದೆ. ಒಂದೇ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಎಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನ ಓದ್ರಿ. ಎಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನ. ಎಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನ. ನಮಗೊಂದು ಯಜ್ಞವೇದಿ ಉಂಟು, ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯೆಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಅಷ್ಟೇ ಸಾಕು. ನಮಗೊಂದು ಯಜ್ಞವೇದಿ ಉಂಟು ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಹೇಳುವಂತದನ್ನು ನೋಡ್ತಾ ಇದ್ದೇವೆ. ನಮಗೊಂದು ಯಜ್ಞವೇದಿ ಉಂಟು. ನಮಗೊಂದು ಯಜ್ಞವೇದಿ ಅಂತ ಅರ್ಥ ಏನು ಅಂತಂದ್ರೆ, ಇಬ್ರಿಯರು ಅಥವಾ ಯೆಹೂದ್ಯರು ಅವ್ರ ರಕ್ಷಣೆ ಅನುಭವಕ್ಕೆ ಬಂದ ಮೇಲೆ ಇವರು
ರೊಟ್ಟಿ ಮತ್ತು ಪಾತ್ರೆಯನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾ ಇದ್ರೆ, ರಕ್ಷಣೆ ಬಗ್ಗೆ ಬಾಳದೇ ಇರುವಂತ ಹೆಬ್ರಿ ಏನ್ ಮಾಡ್ತಿದ್ರೆ ಅದೇನಿದೆ ಅಲ್ಲಿ? ನಮ್ಮಲ್ಲಿ ದೇವದರ್ಶನ ಗುಡಾರ ಉಂಟು, ನಮ್ಮಲ್ಲಿ ಯಾಜಕತ್ವ ಉಂಟು, ನಮ್ಮಲ್ಲಿ ಬಲಿಗಳುಂಟು, ನಮ್ಮಲ್ಲಿ ಯಜ್ಞಗಳುಂಟು, ಯಾಗಾದಿಗಳುಂಟು, ಹಬ್ಬಗಳುಂಟು. ನೀವು ಯೇಸು ಕ್ರಿಸ್ತ ನಂಬ್ಕೊಂಡು ಎಲ್ಲ ಬಿಟ್ರೆ ಏನ್ ಸಿಕ್ಕುತ್ತೆ ನಿಮ್ಗೆ ಅಂತ ಅವ್ರನ್ನ ಪ್ರಚೋದಿಸುವಂತ ಸಂದರ್ಭದಲ್ಲಿ ಪೌಲ್ ಹೇಳ್ತಾ ಇದ್ದಾರೆ, ಅವೆಲ್ಲವೂ ಕೂಡ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನೆರವೇರಿಸಲ್ಪಟ್ಟಿರುವಂತಹ ಯಜ್ಞವೇದಿ ನಮಗುಂಟು. ಒಡಂಬಡಿಕೆಯಲ್ಲಿ ನೆರಳಿನ ರೂಪದಲ್ಲಿ ಅಥವಾ ಒಂದು ಸೂಚಕ ಕಾರ್ಯದ ರೂಪದಲ್ಲಿ ಕಂಡು ಬರುತ್ತಿರುವ ಎಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನೆರವೇರಿಸಲ್ಪಟ್ಟು ಆ ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ಸೂಚಿಸುವಂತ ರೊಟ್ಟಿ ಮತ್ತು ಪಾತ್ರೆ ಇದೆಯಲ್ಲ, ಈ ಒಂದು ಯಜ್ಞವೇದಿ ನಮಗುಗಳಿದೆ. ಈ ಪರಿಪೂರ್ಣವಾಗಿರುವಂತಹ ಯಜ್ಞವೇದಿ ಇದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಸಲ್ಪಟ್ಟಿರುವಂತ, ಹಳೆ ಒಡಂಬಡಿಕೆಯಲ್ಲಿ ನೆರಳಿನ ರೀತಿಯಲ್ಲಿರುವಂತಹ ನಿದರ್ಶನ ರೂಪದಲ್ಲಿ ಎಲ್ಲವೂ ಕೂಡ ಯೇಸು ಕ್ರಿಸ್ತನ ನೆರವೇರಲ್ಪಟ್ಟಿರುವಂತಹ ಯಜ್ಞವೇದಿ ಮುಂದೆ ನಾವು ಆರಾಧನೆ ಮಾಡ್ತಾ ಇರೋದ್ರಿಂದ ಇದು ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಎಂಬುದಾಗಿ ಅವರನ್ನು ಇಬ್ರಿಯರನ್ನ ಧೈರ್ಯಪಡಿಸಿ ಅವರು ಮತ್ತೆ ತಿರುಗಿ ಹಿಂದಕ್ಕೆ ಹೋಗದ ರೀತಿಯಲ್ಲಿ ಬಲಪಡಿಸುವಂತ ಒಂದು ಕಾರ್ಯವನ್ನು ನೋಡ್ತಾ ಇದ್ದಾರೆ. ನಮಗೂ ಒಂದು ಯಜ್ಞವೇದಿ ಉಂಟು. ಆ ಯಜ್ಞವೇದಿ ಹಬ್ಬ ಅಂತ ಯಾವುದಂದ್ರೆ ರೊಟ್ಟಿ ಮತ್ತು ಪಾತ್ರೆ, ಕರ್ತನ ಮೇಜು, ಕರ್ತನ ಮಾಡುವಂತ ಕಾರ್ಯಗಳನ್ನ ಜ್ಞಾಪಕ ಮಾಡಿಕೊಂಡು ಅದರ ಮುಖಾಂತರವಾಗಿ ಸಿಕ್ಕಿರುವಂತಹ ಪಾಪ ಪರಿಹಾರವಾಗಿ ನಮಗೆ ಅನುಭವಿಸುವಂತದನ್ನ ಜ್ಞಾಪಕ ಮಾಡಿಕೊಂಡು ಅದನ್ನ ಆರಾಧಿಸುವಂತ ವ್ಯಕ್ತಿಗಳಾಗಿ ನಾವಿದ್ದೇವೆ. ಈ ವಾಕ್ಯವನ್ನ ಈ ರೀತಿಯಾಗಿ ದೇವರು ನಮಗೆ ಆಶೀರ್ವದಿಸಲಿ. ಆಮೇಲೆ